ಸ್ಲರಿ ಕಡೆ ಬರೋನಿಗೆ ಈ ಪ್ಲಾಟ್ ಈಗ ನೋಡ್ಬೋದು ಅಂದ್ರೆ ಪೂರ್ಣ ಸ್ಲರಿನ್ಯಾಗ ಅಂದ್ರೆ ಸ್ಲರಿದ ಎಷ್ಟೇ ಉದ್ದೇಶ ಯಾವುದೇ ಗೊಬ್ಬರ ಈಗ ನಾವು ಏನು ಕೊಡ್ತೇವಲ್ಲ ಗೊಬ್ಬರಗಳು ನೇರವಾಗಿ ಗಿಡ ತಗೋಲ್ಲ. ಈಗ ನೈಟ್ರೋಜನ್ ಕೊಟ್ರೆ ನೈಟ್ರೋಜನ್ ಕರಿಗಿಸ್ಕೊಡೋ ಜೀವಾಣುಗಳು ಅದಾವಂದೆ. ಫಾಸ್ಫರಸ್ ಕೊಟ್ರೆ ಈ PSB ಅಂತ ಬಿಡ್ತೀರಿ, ಐಡಿಯಾ ಐತಿಲ್ರಿ PSB ಅದು ಬಿಡ್ತಿರಲ್ಲ, PSB KMB ಯಾಕೆ ಬಿಡ್ತೀವಿ ಅಂದ್ರೆ ಪೊಟ್ಯಾಶ್ ಹೆಚ್ಚಾತೈತಿ, ಫಾಸ್ಫರಸ್ ಹೆಚ್ಚಾತೈತಿ ಅಂತೇವೆ. ಬಟ್ ಅವು ಏನು ಮಾಡ್ತಾವ ಅಂದ್ರೆ ನೆಲಕ್ಕೆ ಹಾಕಿ ಏನು ಗೊಬ್ಬರಗಳು ಕೊಟ್ಟಿರ್ತೇವಲ್ಲ ಫಿಕ್ಸ್ ಆಗಿ ಏನು ಕೊಟ್ಟಿರ್ತಾವಲ್ಲ ಅವು ಕರಿಗಿಸಿ ಅಂದ್ರೆ ತಾನು ಮೊದಲು ಸಕ್ ಮಾಡ್ತಾವೆ. ಸಕ್ ಮಾಡಿ ಎಂಜೈಮ್ಸ್ ಮುಖಾಂತರ ಹೊರಗಡೆ ಬಿಡ್ತಾವ ತನ್ನ ದೇಹದ ಮುಖಾಂತರ. ಯಾವಾಗ ಅದು ತಿಂದು ಹೊರಗಡೆ ಬಿಡ್ತೈತಲ್ಲ ಎಂಜೈಮ್ಸ್ ಮುಖಾಂತರ ಅವಾಗ ಬೇರೆ ಅದು ಅಪ್ಟೇಕ್ ಮಾಡ್ಕೋತೈತಿ. ಇದು ನಿಮ್ಮ ತಲೆಯಾಗಿರ್ಲಿ ರೀ. ಯಾಕೆ ಸ್ಲರಿ ಕೆಲಸ ಕೊಡ್ತೈತಿ ಅನ್ನೋದು ಹೇಳತ್ತೀನಿ. ಅಂದ್ರೆ ಜೀವಾಣು ನೀವು ಯಾವುದೇ ಗೊಬ್ಬರ ಕೊಡ್ರಿ ಅಲ್ಲಿ ಜೀವಾಣುಗಳು ಇತ್ತಂದ್ರೆ ಅವು ಕರಿಗಿಸಿ ಗಿಡಕ್ಕೆ ಕೊಡ್ತಾವೆ, ಇರ್ಲಿಕ್ಕಂದ್ರೆ ಅಜ್ಬಾತ್ ಕೆಲಸ ಕೊಡಲ್ಲ. ಒಳಗೆ ನೀವು ಎಷ್ಟೋ ಗೊಬ್ಬರ ಕೊಟ್ಟರು ಒಟ್ಟೆ ರಿಸಲ್ಟ್ ಬರಲ್ಲ. ಇದೇ ಕಾರಣ, ಯಾಕಂದ್ರೆ ಜೀವಾಣು ಸಂಖ್ಯೆ ಭಾಳ ಕಮ್ಮಿ ಆಗ್ಯಾವ ನಮ್ಮ ತೋಟದಾಗ. ಜೀವಾಣು ಸಂಖ್ಯೆಗಳು ಕಡಿಮೆ ಆಗಿದ್ರಿಂದ ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ರಿಸಲ್ಟ್ ಬರತ್ತಿಲ್ಲ ಈಗ ಮೊದ್ಲಿನಂಗೆ. ಆದ ಕಾರಣ ನಮ್ಮ ತೋಟದಾಗ ರಿಸಲ್ಟ್ ಚಲೋ ಬರ್ಬೇಕು. ಹಾಕಿದ ಗೊಬ್ಬರಗಳು ಈಗ ನೋಡ್ರಿ, ಈಗ ಸುಳ್ಳಲ್ಲ ಇದು ಎಲ್ಲ ಹಾಕಿದ್ ನಿಮ್ಗೆ ಲಿಸ್ಟ್ ಹೇಳ್ಕೊತೀನಿ, ಏನು ಭಾಳ ಅಲ್ಲ ಖರ್ಚಾಗಿದ್ದ ಲಿಸ್ಟ್ ಹೇಳ್ಕೊತೀನಿ. ಬಟ್ ಯಾಕೆ ಸ್ಲರಿ ಮುಖಾಂತರ ಕೊಟ್ಟೇನೆ ಅನ್ನೋದು, ಯಾಕಂದ್ರೆ ಈಗ ಹೆಂಡಿ ಗೋಮೂತ್ರನ್ಯಾಗ ಐತ, ಗೋಮೂತ್ರ ಅಲ್ಲಿ ಸೆಗಣಿನ್ಯಾಗ ಅಂದ್ರೆ ಜೀವಾಣುಗಳು ಸಾವಿರಾರು ಕೋಟಿ ಗಟ್ಲೆ ಅದಾವ. ಮತ್ತು ಇರ್ದಾಗ ಜೀವಾಣು ಅಂದ್ರೆ ನೀವು ಸ್ಲರಿ ಮಾಡಕ್ಕೆ ನೆನಪಿಟ್ಕೋರಿ, ಜವಾರಿ ಆಕಳದ ಇದ್ದಾರ ಉತ್ತಮ, ಗೀರ್ ಆಕಳ ಐತಂದ್ರ ಅತಿ ಉತ್ತಮ. ಗೀರ್ ಆಕಳದ ಯಾಕಂದ್ರೆ ರಿಸಲ್ಟ್ ಇಲ್ಲಿ ಗೊತ್ತ ನೋಡ್ಯಾರ, ಅದು 1ನೇ ವರ್ಷ 3ನೇ ವರ್ಷ ಪ್ಲಾಟ್ ಅಂದಿಲ್ಲ, ಅದು ಗೀರ್ ಆಕಳದ ಐತಲ್ರಿ ಅದು. ಇಲ್ಲ ಅಲ್ಲಿ ಹಿಂದ್ಗಡೆ ಸಂಗೋಗಿದ್ದವ್ರು ಗೀರ್ ಆಕಳದ ಮಾಡಿದ್ರಲ್ಲ ಅವ್ರು, ಎಷ್ಟು ಜಬರ್ದಸ್ತ್ ರಿಸಲ್ಟ್ ಸಿಕ್ಕೈತ್ರಿ. ಯಾಕಂದ್ರೆ ಅವ್ರ ಪ್ಲಾಟ್ ಏನಾದ್ರು ನೀವು ನೋಡ್ಬೋದು ಬರೀ ಜೀವಾಮೃತ ಮೇಕಿದಾರ ಏನಾದ್ರು ಅವ್ರ. ಬಟ್ ಗೀರ್ ಹಾಕದ ಜೀವಾಮೃತ ಅಂದ್ರೆ ಅರ್ಧಾಗ ಇನ್ನೂ ಜೀವಾಣು. ಗೀರ್ ಹಾಕದಾಗ ಅನ್ನಕೇನ ಜೀವಾಣುಗಳ ಸಂಖ್ಯೆ ಜಾಸ್ತಿ ಅದಾವ. ಗೀರ್ ಆಕಳನ್ಯಾಗ ಅಂದ್ರೆ ಅತಿ ಜಾಸ್ತಿ ಜೀವಾಣುಗಳು ಸಿಗ್ತಾವ. ಜವಾರಿ ಆಕಳನ್ಯಾಗ ಅದ್ರಗಿಂತ ಸ್ವಲ್ಪ ಕಮ್ಮಿ. ಎಮ್ಮಿಗಳ ಕಡೆ ಬಂದ್ರಿ ಅಂದ್ರೆ ಮತ್ತೆ ಅದ್ರಗಿಂತ ಕಮ್ಮಿ. ಹೈಬ್ರಿಡ್ ಜರ್ಸಿ ಕಡೆ ಬಂದ್ರಿ ಅಂದ್ರೆ ಜೀರೋನೇ, ಅದು ಹಾಕ್ಲಾರ್ದಂಗ. ಇದು ಒಂದು ಸ್ವಲ್ಪ ಲಕ್ಷ್ಯ ಇರಲಿ. ಒಟ್ಟ ಈಗ ಜೀವಾಣು ಅಂದ್ರೆ ಅವ್ರನ್ಯಾಗ ಹಾಕಿದೇವು ಅಂತ ತಿಳ್ಕೊರಿ. ಈಗ ಏನು ನೀವು ಗೊಬ್ಬರ ಕಟ್ತಿರಲ್ಲ ಅವು ಗೊಬ್ಬರ ಕರಗಿಸೋ ಜೀವಾಣು ಅದಾವ ಅವ್ರನ್ಯಾಗ. ಅಂದ್ರೆ ಬೇರೆ ಬೇರೆ ಜೀವಾಣು ಅದಾವ. ಇನ್ನು DAP ಕೊಟ್ರೆ ಅಂದ್ರೆ DAP ಕರಗಿಸ್ಕೊಡುವಂಥ ಜೀವಾಣು ಅದಾವ. ಅವು ಏನು ಮಾಡ್ತಾವೆ ಕರಗಿಸಿ ರೆಡಿ ಫಾರ್ಮ್ನಾಗ ಇಡ್ತಾವೆ. ರೆಡಿ ಫಾರ್ಮ್ನಾಗ ಇರ್ತಾವೆ. ಒಂದು ಮಿನಿಮಮ್ 7 ರಿಂದ 10 ದಿನ ಬೇಕ್ರಿ ಟೈಮ್. ನೀವು ಯಾವುದೇ ಸ್ಲರಿ ಹಾಕ್ರಿ 7 ದಿನದಿಂದ 10ನೇ ದಿನಕ್ಕೆ ಹಾಕೋಬೇಕು. 7 ದಿನದ ಒಳಗಡೆ ಹಾಕೋಬೇಡ್ರಿ, 10ನೇ ದಿನದ ನಂತರ ಹಾಕೋಬೇಡ್ರಿ. ಯಾಕಂದ್ರೆ ಅದು ರೆಡಿ ಆಗಬೇಕು ಮಿನಿಮಮ್ 7 ದಿನ ಇರಬೇಕು. ನೀವು 7 ದಿನದ ನಂತರ ಹಾಕೊಂಡ್ರೆ ಅಂತ ತಿಳ್ಕೊರಿ 100% ನಿಮ್ಗೆ ರಿಸಲ್ಟ್ ಬಂದೇ ಬರ್ತೈತಿ. ಮತ್ತು ಸ್ಲರಿ ಹಾಕಾಗ ನಿಮ್ಗೆ ನಾ ಹೇಳತ್ತಿಲ್ಲ, ನಿಮ್ಮ ತೋಟದ ಐಡಿಯಾ ಇರಲಿ ನಿಮಗೆ. ಇರ್ಲಿಕ್ಕಂದ್ರೆ ಮಣ್ಣು ಪರೀಕ್ಷೆ ಮಾಡ್ಕೊಂಬರಿ ಏನು ಕಮ್ಮಿ ಐತಿ. ಅತಿ ಜಾಸ್ತಿ ಕೊಡ್ಲಾಕ್ ಹೋಗ್ಬೇಡ್ರಿ. ಇಲ್ಲಿ ಯಾವ ಪ್ರಮಾಣದಾಗ ಕೊಟ್ಟೆವು ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ ಅದೇ ಪ್ರಮಾಣದಾಗ. ಅಂದ್ರೆ ನೀವು ಸ್ವಲ್ಪ ನೋಟ್ಸ್ ಮಾಡ್ಕೊರಿ. ಅದು ಅದೇ ಡೇಜಿ ಹೇಳ್ಕೊತ ಹೋಗ್ತೀನಿ ರೀ. ಏಪ್ರಿಲ್ನಾಗ ಇದು ಡೆಮೋ ಮಾಡಿದ್ದೆ, ಅಕ್ಟೋಬರ್ನಾಗ. ನಾವು ಏಪ್ರಿಲ್ನಾಗ ಮಾಡಿಲ್ಲ. ಏನು ಇದು ಹಾಕಬೇಕಂದ್ರೆ ಬೆಳಕನೆ ಕಾಣಲ್ಲ. ಇದು ಪ್ರೊಜೆಕ್ಟರ್ ಬಿಟ್ಟರು ಕಾಣಲ್ಲ ಅಂತೇಳಿ ಪ್ರೊಜೆಕ್ಟರ್ ಬಿಟ್ಟಿಲ್ಲ ನಾವು. ಇದಕ್ಕೆ ಪ್ರೊಜೆಕ್ಟರ್ ಬಿಟ್ಟು ಬಿಡ್ತಿದ್ದೇವೆ. ಮಾಡಿದ್ದೇವ್ರಿ ಸರ, ಯಾರು ಹೇಳ್ತೀನಿಲ್ಲ ಹಿಂಗೆ ಆಗ್ಬಿಟ್ಟೆವ. ಇಲ್ಲ ಎರಡು ಮಾಡೋಣ್ರಿ. ಇದು ನೀರು ಪಾನಿ ಅನ್ರಿ. ಬಟ್ ಹೆಂಗೈತಿ ನೀವು ಹೆಂಡಿ ಹಾಕಿದ್ರಿ ಅಂತ ತಿಳ್ಕೊರಿ, ಜೀವಾಣುಗಳಿಗೆ ಆಹಾರ ಸಿಗ್ತೈತೆ. ಅದು ನೀವು ಸೋಸಿ ಬಿಡೋದ್ರಿಂದ ಆಟ ಎಫೆಕ್ಟ್ ಆಗಲ್ಲ. ಆತವ್ರಿ. ಇಲ್ಲ ನೀವು ಎಟ್ಟೆ ಬಿಡ್ರಿ, ಬಟ್ ಇದ್ರಾಟ ಎಫೆಕ್ಟಿವ್ ಆಗಲ್ರಿ ಅದು. ಕಾದ್ಲು ಮುಗಿಲಿ ಅಂದ್ರೆ ಆದ್ರೂ ಕೂಡ ಒಂದು ಇವತ್ತು ಇಲ್ಲಿ ಮೀಟಿಂಗ್ ಬಂದಿರಿ. ದಯವಿಟ್ಟು ಪ್ಲಾಟ್ನಾಗಿಂದ ಕ್ವಾಲಿಟಿ ಹೆಂಗೆ ಅನ್ಸೈತಿ ಮೊದಲು ಹೇಳ್ರಿ ನನಗೆ. ಕ್ವಾಲಿಟಿ ಹೆಂಗೆ ಅನ್ಸೈತ್ರಿ ಎಲ್ಲರಿಗೆ?
ಮುಂದಿನ ವರ್ಷ ನಮ್ ತೋಟದಾಗ ಹಿಂಗೆ ಆಗ್ಬೇಕನ್ನೋರು ಎಷ್ಟು ಬಂದಿದ್ರಿ? ಇಲ್ಲ ಬರೇ ಇಲ್ಲ ಕೇಳಿ ಹೋಗೋದ್ರಿಂದ ಆಗಲ್ಲ, ತಲೆಗಿಟ್ಕೋರಿ. ಕೇಳಿ ಹೋಗೋದ್ರಿಂದ ಎಂದೂ ಆಗಲ್ಲ. ಅವು ಮೊದಲ ಕಡ್ಡಿ ಸಂಖ್ಯೆ ಏನಸ್ರಿ, ಗೊನಿ ಸಂಖ್ಯೆ ಏನಸ್ರಿ, ಗೊನೆ ಒಂದು ಕಾಳು ಏನಸ್ರಿ, ಗೊನಿ ಮುಂದೆ ಕಡ್ಡಿ ಎಷ್ಟು ಮ್ಯಾಚುರೇಟ್ ಆಗೈತೆ ನೋಡ್ರಿ, ಗೊನಿ ಮಂದಿ ಎಲಿ ಎಷ್ಟು ಅದ ನೋಡ್ರಿ, ಪ್ರತಿಯೊಂದು ನೋಡ್ರಿ. ನೀವು ಎಲ್ರಿ ಹಿಂಗೆ ಅಲ್ಲಿ ಅಂತ ಹೇಳಿದ್ರೆ ಒಟ್ಟ ಆಗಲ್ಲ. ಅಭ್ಯಾಸ ಮಾಡ್ಕೊರಿ ಅದ್ರ ಬದಲ. ನಿಮಗೆ ಇದ್ರ ಬದಲು ಏನ್ರ ಡೌಟ್ ಇದ್ರು ನೀವು ಕೇಳ್ಬೋದು. ಯಾಕಂದ್ರೆ ಇವ್ರಿಗೆ ಏನೂ ಅನುಭವ ಇಲ್ರಿ. ಇವ್ರು ಮಾಡ್ಯಾರ ಅಂದ್ರೆ ಮೇನ್ ಏನೈತಿ ಪದ್ಧತಿ, ಇಲ್ಲಿ ಕೆಲಸದ ಪದ್ಧತಿ ಭಾರಿ ಆಗೈತಿ ತೋಟದಾಗ. ಮಾಡ್ರಂದ್ರೆ ನೀವು ಹೇಳಿ ಮಾಡ್ರಿ ಅವ್ರು ಎಲ್ಲ ನಾವ್ ಎಲ್ಲಾರು ಹೇಳತ್ತೇವೆ ಎಷ್ಟು ಮಂದಿದಾಗೈತ್ರಿ ಹಿಂಗ ಇವ್ರು ಕೇಳಿ ಹೋಗ್ತಾರ. ಈಗ ಮಾಡಕ್ ನಿಮಗೆ ಕೇಳೇ ಮಾಡ್ತೇವದು ಹಂಗೆ ಮಾಡಕ್ ಬರಲ್ಲ. ಮಮ್ಮಿ ಗಿಡ ಕಡ್ಡಿ ಒಂದ್ 100 ಇಡ್ಲಿಲ್ಲ ಸಾಕು. ಹರಿನೀರ್ ನೀರ್ ತುಂಬಾಗ ನಮ್ ಸೈಡ್ ಪ್ರತಿಯೊಬ್ಬರು ಹರಿನೀರ್ ಕೊಟ್ಟೆ ಕೊಡ್ತಾರೆ. ಇಲ್ಲ ಅಂದ್ರೆ ನೀರ್ಗಾಳ ಆತವ್ರಿ. ಹೇಳಿನಲ್ರಿ, ನೀರ್ ಜಾಸ್ತಿ ಆದ್ರೆ ನೀರ್ಗಾಳ ಆತೈತಿ, ಕಮ್ಮಿ ಆದ್ರೆ ಆತೈತಿ. ಹಾ ಹೆಂಗ್ರ ನಿಮ್ದು ನೀರ್ ಈಗ ತುಂಬಲಾತೈತಿ ಅಂದ್ರೆ ಕೊಡ್ರಿ. ಅಂದ್ರೆ ಒಬ್ಬರೊಬ್ಬರು 70 ದಿನಕ್ಕೆ ನೀರ್ ತುಂಬಲಾಕ್ ಚಾಲು ಆಗ್ಯಾವ ಸ್ಟಾರ್ಟಿಂಗ್. ಕೊಡು ಹೋಗ್ರಿ. ಈಗ ಹೆಂಗೈತ್ರಿ, ನೀರ್ ಒಂದೇ ಲೆವೆಲ್ ತುಂಬಲ್ಲ. ಮುಕ್ಕಟ್ಟು ಹೊಡೆದವ್ರು ಅಂದ್ರೆ ಕಾಯಿ ಹಿಡ್ದು ಸರಿ ಪ್ರಮಾಣ ಹೇಳ್ರಿ. ಹೇಳೋನ್ರಿ. ಈಗ ಈ ಪ್ಲಾಟ್ನಾಗ ಅಂದ್ರೆ ಸ್ಟಾರ್ಟಿಂಗ್ ನಿಂದ ತಳಗೊಬ್ಬರದಿಂದ ಚಾಲು ಮಾಡೋಣ. ಈ ತೋಟಕ್ಕೆ ತಳಗೊಬ್ಬರ ಏನೇನು ಕೊಟ್ಟಿಲ್ಲ ನಾವು ಇದ್ದಿದ್ದು ಹೇಳ್ತೀನಿ. ಒಟ್ಟ ಗೊಬ್ಬರ ಕಟ್ಟಿಲ್ಲ, ಅಗತಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಚಾಲು ಎಲ್ಲಿಂದ ಅಂದ್ರೆ ಜೀವಾಮೃತದಿಂದ ಮಾಡ್ಲಾರ್ದೆ ಚಲೋ ರೀ. ಇದು ಅಗತಿ ಮಾಡ್ದಂಗೆ ಇಲ್ರಿ ಜೀವಾಮೃತ ಮಲ್ಚಿಂಗ್ ಇತ್ತಂದ್ರೆ ಅದು ಅಗತಿ ನ್ಯಾಚುರಲ್ ದಿನ ನ್ಯಾತಿರ್ತೈತ್ರಿ. ಬೇರೆ ಇಲ್ಲ ಅಂದ್ರೆ ಹೆಂಗೈತ್ರಿ, ಅಗತಿ ಮಾಡಂಗಿತ್ತಂದ್ರೆ ಮಿನಿಮಮ್ ಒಂದು 20-25 ದಿನ ರೀ. ಇಲ್ಲ ಮಾಡಂಗಿತ್ತಂದ್ರೆ ಒಂದು 20 ದಿನದ ಮೇಲ್ಪಟ್ಟು. ನೀವು ಸಡನ್ಲಿ ಮಾಡಿದ್ರಿ ಅಂತ ತಿಳ್ಕೊರಿ, ಬೆಳಿವ ಕರ್ಗೋ ಚಾನ್ಸಸ್ ಇರ್ತಾವ. ಓಕೆ, ಈಗ ನಡು ಒಟ್ಟ ಈಗ ಸದ್ಯಕ್ಕೆ ಇದು ಹೇಳೋತಕ ಯಾರು ಮಾತಾಡ್ಬೇಡ್ರಿ. ಈ ಚಾಟ್ನಿಗಿಂತ ಮೊದಲು ಇದಕ್ಕೆ ಜೀವಾಮೃತ ಪ್ಲಸ್ ಬ್ಯಾಕ್ಟೋ ಕಿಟ್ ಕೊಟ್ಟೆವು. ಜೀವಾಮೃತದಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳದಾವ, ಬ್ಯಾಕ್ಟೋ ಕಿಟ್ ಎಕ್ಸ್ಟ್ರಾ ಆ್ಯಡ್ ಮಾಡೇವು ನಾವು. ಜೀವಾಮೃತ ಕೊಟ್ಟರು ನಿಮ್ಗೆ 1000 ಕೋಟಿ ಗಟ್ಟಲೆ ಅರ್ದಾಗ ಜೀವಾಣುಗಳು ಸಿಗ್ತಾವ. ನೆಲಕ್ಕೆ ಏನು ಬೇಕು ಅಂದ್ರೆ ಗಿಡಕ್ಕೆ ಏನು ಬೇಕಲ್ಲ ನ್ಯೂಟ್ರೆಂಟ್ಗಳು ಅಪ್ಟೇಕ್ ಮಾಡಿಕೊಡ್ಲಾಕ. ಬಟ್ ಅರ್ದಾಗ ನಾವು ಬ್ಯಾಕ್ಟೋ ಕಿಟ್ ಒಂದು ಆ್ಯಡ್ ಮಾಡಿದ್ದೆ. ಬ್ಯಾಕ್ಟೋ ಕಿಟ್ನಾಗ ಮೈಕ್ರೋರೈಜಾ, ಅಜೋಟೋಬ್ಯಾಕ್ಟರ್, PSB, KMB, ಜಿಂಕ್ ಸಲ್ಫೈಲೈಜಿಂಗ್ ಬ್ಯಾಕ್ಟೀರಿಯಾ, ಸಲ್ಫರ್ ಸಲ್ಫೈಲೈಜಿಂಗ್ ಬ್ಯಾಕ್ಟೀರಿಯಾ ಹಿಂಗದಾವ. ಅದು ಕೊಟ್ಟಾನ ಅಂದ್ರೆ ಗೊಬ್ಬರ ಏನೂ ಕಟ್ಟಿದಿಲ್ಲ. ಬ್ಯಾಕ್ಟೋ ಕಿಟ್ನ ಮೈಕ್ರೋರೈಜಾ ಇರೋದ್ರಿಂದ ಅದಕ್ಕೂ ಹೈಡ್ರೋಟ್ ಆಕ್ಟಿವ್ ಆಗ್ತಾವೆ. ಒಂದು ಜೀವಾಮೃತ ಎಕರೆಗೆ ನಾರ್ಮಲಿ 200 ಹೇಳ್ತೇವೆ. ನೀವು ಒಳಗೆ ಒಬ್ಬರೊಬ್ಬರು ನೀರು ಡೈರೆಕ್ಟ್ ಸಜ್ಜನ್ ಸರ್ ಹೆಂಗೆ ಮಾಡ್ತಾರೆ, ಆ ದನದ ಕೊಟ್ಟಿಗೆ ತೊಳೆದಿದ್ದು ನೀರು ಡೈರೆಕ್ಟ್ 1000 ಲೀಟ್ರ್ ಗಟ್ಟಲೆ ಹಾಕ್ತಿರ್ತಾರೆ. ಅವ್ರವ್ರ ಪದ್ಧತಿಯಾಗಿ ಹಾಕೋಬೋದು, ಏನು ಅಭ್ಯಂತರ ಇಲ್ಲ. ಬಟ್ ಗೋಮೂತ್ರ ಭಾಳ ಇಲ್ಲ. ನಾವು ಗೋಮೂತ್ರ ಪ್ಯೂರ್ ಗೋಮೂತ್ರ ಹೇಳ್ತೇವೆ ಎಕರೆಗೆ 10 ಲೀಟ್ರ್. ಅಂದ್ರೆ 20 ಜೀವಾಮೃತ ಮಾಡೋ ಪದ್ಧತಿನೂ ಕಲ್ಕೋರಿ. ಹೆಂಡಿ 20 kg, ಗೋಮೂತ್ರ 10 ಲೀಟ್ರ್, ಕಡ್ಲಿಬೇಳೆ 2 kg, ಬೆಲ್ಲ 2 kg, ಒಂದು ಬದುವಿನ ಮಣ್ಣು ಭಾಳ ಮಹತ್ವದ ಐತ್ರಿ. ಅದು ಒಂದು ಹಿಡಿ ಹಾಕಿ ಒಂದು ವಾರ ನೆನ ಇಡ್ರಿ, ಅಂದ್ರೆ ಚಲೋ ರೆಡಿ ಆಗ್ತೈತಿ ಅದು. ಮತ್ತು ಸುಭಾಷ್ ಪಾಳೇಕರ್ ಅವರು ಅದು ಹೇಳೋದು, ಅವ್ರು ಹಿಂದಿನ ಬಕ್ಕ ನೋಡಿ ನಾವು ರಿಟರ್ನ್ ತಿರುಲಾಕ್ ಹೇಳ್ತಾರೆ. ಸೀದಾ ತಿರುಲಾಕ್ ಹೇಳಲ್ಲ, ರಿಟರ್ನ್ ತಿರುಲಾಕ್ ಹೇಳ್ತಾರೆ. ರಿಟರ್ನ್ ತಿರುವುದ್ರ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾವ ಅಂತ ಅವ್ರ ಅಭ್ಯಾಸ. ಅದೊಂದು ತಲೆಗೆ ಇಟ್ಕೋರಿ. ಅರ್ಧಾಗ ನಾವು ಬ್ಯಾಕ್ಟೋ ಕಿಟ್ ಒಂದು ಕೊಟ್ಟೆವು. ಆಮೇಲೆ ಚಟ್ನಿ ಹೊಡ್ಯಾನ ಕೆಮಿಕಲ್ ಸ್ಲರಿ ರೆಡಿ ಮಾಡ್ಕೊಂಡೆವು. ಕೆಮಿಕಲ್ ಸ್ಲರಿನಾಗ ಏನೇನು ಕೊಟ್ಟೇವ್ರಿ, ಒಂದು DAP. ಇದು ಟೋಟಲ್ 2 ಅಂದ್ರೆ ಟೋಟಲ್ ಪ್ಲಾಟಿಂದ ಈಗ ಇದು 3.5 ಎಕರೆ ಹಾಕೊಂಡು ಬರೋದೈತೆ. ಈಗ ಕೌಂಟ್ ಮಾಡ್ಕೋ ಟೈಮ್ ಆತೈತಿ. 3.5 ಎಕರೆ ಐತೆ ನೋಡ್ರಿ ಇದು ಒಟ್ಟು ತೋಟ. 3.5 ಒಂದು ಬ್ಯಾಗ್ DAP ರೀ. ಒಂದು ಬ್ಯಾಗ್ DAP. ಗೋಮೂತ್ರ 30 ಲೀಟರ್ ರೀ. ಗೋಮೂತ್ರ 30 ಲೀಟ್ರ್. ಹೆಂಡಿ 60 kg ರೀ.
ಪಂಚಮ್ ಡ್ರಿಪ್ 3 ಲೀಟ್ರ್ ಪ್ಲಸ್ ಯೂರಿಯಾ ಒಂದು 15 kg ಪಂಚಮ್ ಡ್ರಿಪ್ ಅಂದ್ರೆ ಅರ್ಧಾಗ ಅಮಿನೋ ಆಸಿಡ್ ಹುಮಿಕ ಪಲ್ವಿಕ ಸಿವಿಡ್ ಹಿಂಗೆಲ್ಲ ಬರ್ತಾವ ವೈಟ್ರೋಟ್ ಆಕ್ಟಿವ್ ಆಗೋ ಸಂಬಂಧ ಇದು 3.5 ಎಕರೆಗೆ 3 ಲೀಟ್ರ್ ಹಾಕೈತ್ರಿ. ಇದು ಹಾಕಿ ಒಂದು ವಾರ ನೆನ ಇಟ್ಟೈತ್ರಿ. ಒಂದು ವಾರ ನೆನ ಇಟ್ಟೇವೆ 2 ಬ್ಯಾರಲ್ನಾಗ ಅಂದ್ರೆ 500 2 ಬ್ಯಾರಲ್ನಾಗ ನೆನ ಇಟ್ಟು ಡಿವೈಡ್ ಮಾಡಿ ಯೂರಿಯಾ 15 kg ರೀ. ಹಾಂ ರೀ ಇದು ಮಾಡ್ದೇವು. ಇದು ಅಂದ್ರೆ ಚಟ್ನಿ ಹೊಡೆದಿನ ಅಥವಾ ಮರ್ದಿನ ರೆಡಿ ಇಡ್ರಿ. ಇದು ಯಾಕಂದ್ರೆ ಪಂಗ ಸ್ಟೇಜಿನಾಗ ಇದು ಕೊಡೋದು. ಮತ್ತು ಇನ್ನೂ ಒಂದು ನೆನಪಿಡ್ರಿ, ಯೂರಿಯಾ ಬಿಡಾಗ ನಿಮ್ಮ ತೋಟದ ನೈಟ್ರೋಜನ್ ಲೆವೆಲ್ ಜಾಸ್ತಿ ಇತ್ತಂದ್ರೆ ಯೂರಿಯಾ ಪ್ರಮಾಣ ಕಮ್ಮಿ ಮಾಡ್ಕೋರಿ. ನಾವು ಹಾಕಿದ್ದಕ್ಕೆ ಶೇಂಡಾ ಹೊಡಲ್ಲ ಅಂತ 15, ಬಟ್ ಎವರೇಜ್ನಾಗ ನಿಮ್ಮ ನೆಲದಾಗ ಶೇಂಡಾ ಭಾಳ ಓಡಂಗಿತ್ತಂದ್ರೆ 7 kg ಹಾಕೋಬೋದು ಅಥವಾ 5 kg ಹಾಕೋಬೋದು. DAP ನೀವು ಎಷ್ಟೈತೆ ಸೇಮ್ ಹಾಕೋರಿ, ಬಟ್ ಗೋಮೂತ್ರ ಇದು ಯೂರಿಯಾ ಸ್ವಲ್ಪ ಕಮ್ಮಿ ಮಾಡ್ಕೋರಿ. ಮತ್ತು ಜೇರ್ಕರ್ತ ನಿಮ್ಮಲ್ಲಿ ಶೇಂಡಾ ಓಡಲ್ಲ ಅಂದ್ರೆ ಯೂರಿಯಾ ಜಾಸ್ತಿ ಕೊಡ್ಬೋದು, ಏನು ಅಭ್ಯಂತರ ಇಲ್ಲ. ಇದು 10 ನಿಮಿಷ ಇಟ್ಟು ಕೊಡೋಲ್ಲ. ಇದು ಟೈಮಿಂಗ್ ಇಟ್ಲ ಇರ್ದಾಗ ಹೋಗಿ. ಆಮೇಲೆ ಏನು ಮಾಡ್ರಿ, ಇದು ಒಟ್ಟು ವಾರದಿಂದ 10 ದಿನ ರೀ. 10 ದಿನದ ನಂತರ ಹಾಕೊಳಕ್ಕೆ ಹೋಗ್ಬೇಡ್ರಿ, ಅರ್ಧ ಕೀಡಿ ಅಥವಾ ರಿಸಲ್ಟ್ ಖಾಸ್ ಸಿಗಲ್ಲ ನಿಮಗೆ. ಒಟ್ಟು ನೆನ ಇಟ್ಟಿದ್ದು ಒಂದು ವಾರನಾಗ ಇದು ಒಂದು ವಾರಾಗನ ಹಾಕೊಂಡ್ಬಿಡ್ರಿ. ಇದು ನಾವಿದು 7-8ನೇ ದಿನಕ್ಕೆ ಹಾಕೊಂಡಿದ್ದು ಐತ್ರಿ. ಇದು ಈಗ ಹೇಳಿದ್ದೆ ಅದು ಆಗಾನ ನಿಮಗೆ ಇದು ರೀ. ಈಗ SSP ಅದು ಎಲ್ಲ ಬಡ್ಡಿಗೆ ಹೋಗಿಲಕ್ಕೆ ಹಚ್ಚಿತೇವೆ ನಾವು. SSPನೂ ಬಡ್ಡಿಗೆ ಹೋಗಿದ್ದಿಲ್ಲ, ಇರ್ದಾಗೆ ನೆನ ಇಟ್ಟೇವು. ಇದು 13ನೇ ದಿನಕ್ಕೆ ನೆನ ಇಟ್ಟೇವು ನಾವು. 13ನೇ ದಿನಕ್ಕೆ ನೆನ ಇಟ್ಟೇವು. 21ನೇ ದಿನಕ್ಕೆ ಹಾಕೊಂಡಿರ್ತೀರಿ. ಇದು ಅಲ್ಲಿ ಎಂಡಿ 40 kg ರೀ, ಗೋಮೂತ್ರ 30 ಲೀಟ್ರ್, DAP 2 ಬ್ಯಾಗ್ ರೀ, SSP 1 ಬ್ಯಾಗ್, ಎಕರೆ ಕಿಟ್ಟ 2 ಬ್ಯಾಗ್, ಯೂರಿಯಾ 10 kg, ಬೆಲ್ಲನೂ ಹಾಕ್ಯಾವ್ರಿ. ಇರಿದಾಗ ಒಂದು 10 kg ಬೆಲ್ಲನೂ ಹೋಗಿದೆವು. ಇದು ಟೋಟಲ್ 3.5 ಎಕರೆ ಇದ್ರಿ. ಇದು 13ನೇ ದಿನಕ್ಕೆ ನೆನ ಇಟ್ಟು 20ನೇ ದಿನಕ್ಕೆ ಹಾಕೊಂಡೆವು. ಇರ್ದಾಗ ನೋಡ್ರಿ, ಇಲ್ಲಿ ಶೇಂಡಾ ಓಡ್ಲಾಕ ನೈಟ್ರೋಜನ್ ಸಿಕ್ತು, ನಿಮಗೆ ದಳ ದಮ್ ಆಲಕ್ಕ ಅಂದ್ರೆ ಎಲೆ ಆಗ್ಲಾಕ ಫಾಸ್ಫರಸ್ ಸಿಕ್ತ. ಮುಂದೆ ನಿಮ್ಗೆ ಎಕರೆ ಕೆಟ್ಟ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಎಲ್ಲ ತುಂಬ ತೆಗಿತಾವೆ. ಇದು ಮಾತ್ರ ನೆನಪಿಡ್ರಿ, ಕಿಲ್ಸ್ ತೆಗೇನು ಹಾಕೋರಿ. ಇದು ಕಿಲಸ್ ತೆಗಿಕಿಂತ ಮೊದಲು ಹಾಕೋಬೇಡ್ರಿ. ನೀವೇನು ಕಿಲಸ್ ತೆಗಿತಿರಲ್ಲ, ಕಿಲಸ್ ತೆಗೆದ ತಕ್ಷಣ ಇಮಿಡಿಯೇಟ್ಲಿ ಹಾಕೋರಿ. ಅಂದ್ರೆ ನಿಮ್ಮ ಶೇಂಡಾ ಗಿಂಡ ಓಡ್ಲಾಕ, ದಳ ದಮ್ ಬರ್ಲಾಕ, ಎಲೆ ಆಗ್ಲಾಕ, ಎಲೆ ಥಿಕ್ನೆಸ್ ಓಡಾಸ್ಲಾಕ ಪ್ರತಿಯೊಂದಕ್ಕೂ ಭಾಳ ಹೆಲ್ಪ್ ಆಗ್ತೈತಿ. ಈಗ ಏನು ಹೇಳಿಲ್ಲ, ಈ ಕಿಟ್ ಭಾಳ ಮಹತ್ವದ ಐತ್ರಿ ನಿಮಗೆ. ಇದು ಈಗ ಇದು 3ನೇ, ಇದು 2ನೇ ಸ್ಲರಿ ರೀ. ಇದು ಜೀವಾಮೃತ ಬಿಟ್ರಿ 2ನೇದು ರೀ. ಚಟ್ನಿಯಾಗಿ 13ನೇ ದಿನದ ರೀ. ಏನು ಬರ್ಕೋರಿ, ಎಂಡಿ 40, ಗೋಮೂತ್ರ 30, DAP 2 ಬ್ಯಾಗ್, 3.5 ರೀ, SSP 1 ಬ್ಯಾಗ್ ರೀ, ಎಕರೆ ಕಿಟ್ಟ 2 ಬ್ಯಾಗ್, ಯೂರಿಯಾ 10 kg, ಬೆಲ್ಲ 10 kg. ಇದು ಚೇತನ್ ಸರ್ ನಿಮಗೆ ಭಾಳ ಬೆನಿಫಿಟ್ ಐತ್ರಿ. ನಿಮ್ಮದು ಇದೆ ಸೇಮ್ ಸಾಯಿಲ್ ಐತಿ. ಶೇಂಡಾ ಗಿಂಡ ಓಡ್ಲಕ್ಕೆ ಭಾಳ ಬೆನಿಫಿಟ್ ಆಗ್ತೈತೆ ನೋಡ್ರಿ. ಇಲ್ಲಿ ಮತ್ತು 28ನೇ ದಿನಕ್ಕೆ ರೀ. 28ನೇ ದಿನಕ್ಕೆ ಬ್ಯಾಕ್ಟೋ ಕಿಟ್ ರಿಟರ್ನ್ ತೊಗೊಂಡೇವ್ರಿ. ಅಂದ್ರೆ ಜೀವಾಮೃತದ ಬ್ಯಾಕ್ಟೋ ಕಿಟ್ ತೊಗೊಂಡೇವು. ಇರ್ದಾಗ ಹುಚ್ಚಿನ 30 ಲೀಟ್ರ್ ಹುಚ್ಚಿ ರೀ. ಬಟ್ ಇಲ್ಲಿ ಗೋಮೂತ್ರದ ಅಂದ್ರೆ ವಾತಾವರಣ ಹೊಲಸ್ತಿದ್ರೆ ಗೋಮೂತ್ರ ಹಾಕ್ಬೇಡ್ರಿ ಈ ಸ್ಲರಿದಾಗ. ಯಾಕಂದ್ರೆ ಫ್ಲವರಿಂಗ್ ಚಾಲು ಆತಾವ. ಮುಂದೋಗಿ ಫ್ಲವರಿಂಗ್ ಚಾಲು ಆತಾವ, ನೈಟ್ರೋಜನ್ ಲೆವೆಲ್ ವಾಡಸ್ತಂದ್ರೆ ಕೊಳಿರೋಗ ಭಾಳ ಅಟ್ಯಾಕ್ ಆಗ್ತೈತಿ. ನೀವು ಪೆಂಡಿಂಗ್ ಇಡ್ರಿ, ಬರೀ ಗೋಮೂತ್ರ ಅಂತ ಬರೀರಿ, ವಾತಾವರಣ ನೋಡಿ ನೀವು ಹಾಕೋರಿ. ಅದು 5 ಲೀಟ್ರ್ ಅಥವಾ 10 ಲೀಟ್ರ್ ಹಿಂಗೆ ವಾಡಸ್ಕೋರಿ ವಾತಾವರಣ ನೋಡಿ. ಇರ್ದಾಗ ನಾವು ಏನು ಮಾಡೇವು, ಈ ಪ್ಲಾಟ್ನಾಗ ನಮಗೆ ಪೇರಸ ಮತ್ತು ಇದು ಮ್ಯಾಂಗ್ನೀಸ್ ಪೇರಸ ಮತ್ತು ಮ್ಯಾಂಗ್ನೀಸ್ ಡೆಫಿಷಿಯನ್ಸಿ ಭಾಳ ತೋರಿಸ್ತೈತಿ ನಮಗೆ, ಎಲ್ಲಿ ಹಳದಿ ಆಗೋದು. ಹಿಂಗಾಗಿ ಇಲ್ಲಿ ಮತ್ತು ಎಕರೆ ಕಿಟ್ನಾಗೂ ಹೋಗೈತಿ. ಈಗ ಮ್ಯಾಂಗ್ನೀಸಿಯಾ ಇದು ಹೋಗೈತಿ ಪೇರಸ್, ಬಟ್ ಇಲ್ಲೂ ಮತ್ತೆ ರಿಟರ್ನ್ ಕೊಟ್ಟೆ. ಯಾಕಂದ್ರೆ ನಮ್ಮ ಮೇಜರ್ ಪ್ರಾಬ್ಲಮ್ ಅದೇ ಐತಿ ತೋಟದಾಗ, ಅಂದ್ರೆ ಮ್ಯಾಗ್ನೀಸಿಯದ ಮತ್ತು ಇದು ಪೇರಸ್ ಅದ. ಯಾಕಂದ್ರೆ ಶೇಂಡಾ ಓಡಿಸೋದು ಅಂದ್ರೆ ಎಲ್ಲಿ ಹಳದಿ ಆಗೋದು, ಶೇಂಡಾ ಓಡಿಸ್ಕೊಡ್ತಿದ್ದಿಲ್ಲ. ಮತ್ತು ಪೇರಸ್ ಡೆಫಿಷಿಯನ್ಸಿ ಮ್ಯಾಗ್ನೀಸಿಯದ ಡೆಫಿಷಿಯನ್ಸಿ ಇತ್ತಂದ್ರೆ ಹೂ ಕೊಳೆ ರೋಗದ ಅಂದ್ರೆ ಕೊಳೆ ರೋಗನೂ ಭಾಳ ಕಾಡ್ತೈತಿ. ಆ ಕಾರಣಕ್ಕೆ ಏನು ಮಾಡಿ, ಈ ಸ್ಲರಿಯಾಗ ನಾವು ಪೇರಸ್ ಸಲ್ಫೇಟ್ ರೀ ಮತ್ತು 20 kg ಮ್ಯಾಂಗ್ನೀಸ್, ಚಿಲೆಟೆಡ್ ಮ್ಯಾಂಗ್ನೀಸ್ 2 kg ಆ್ಯಡ್ ಮಾಡೇವಿ. ಇರ್ದಾಗ 20 kg ರೀ, ಮ್ಯಾಂಗ್ನೀಸ್ 2 kg. ಹಾಂ ರೀ. 2 kg ರೀ.
20 kg ರೀ. ಚಾಟ್ನಿ ಅದ 37ನೇ ದಿನಕ್ಕೆ ನೆನ ಇಟ್ಟೇವ. 37ನೇ ದಿನಕ್ಕೆ ನೆನ ಇಟ್ಟು ವನ್ಯಜೀವಿ ಏನು ಹೊಡಿತಾರಲ್ಲ ಅವಾಗ ಕೊಟ್ಟಿದ್ದೈತಿ ಇದು. ಇದು ಏನೈತಲ್ಲ ಅಂದ್ರೆ ಸೈಜಿಂಗ್ ಆಗಕ್ಕೆ ಮೇನ್ ಹೆಲ್ಪ್ ಮಾಡಿದ್ದ ಇದು. ಇದ್ರಾಗ DAP 2 ಬ್ಯಾಗ, DAP 2 ಬ್ಯಾಗ, ಜಿಂಕ್ ಸಲ್ಫೇಟ್ 15 kg. ಇಲ್ಲ, ಇದು 37 ದಿನಕ್ಕೆ ನೆನ ಇಡೋದು, 44 ಅಥವಾ 45ನೇ ದಿನಕ್ಕೆ ಹಾಕೋದ್ರಿ ಇದು. ಅಂದ್ರೆ ಸೈಜಿಂಗ್ ಸಂಬಂಧ ರೀ ಇದು. DAP 2 ಬ್ಯಾಗ್ ರೀ, ಜಿಂಕ್ ಸಲ್ಫೇಟ್ 15 kg. ಯೂರಿಯಾ ನಿಮ್ಮ ನೆಲದ ಪ್ರಕಾರ ಹಾಕೋರಿ. ನಾವು 10 kg ಹಾಕಿವಿ ಅಂದ್ರೆ ವಾತಾವರಣ ಖರಾಬ್ ಐತಿ ಇದಕ್ಕೆ. ಮತ್ತು ಈ ವರ್ಷ ಮಳೆನೂ ಜಾಸ್ತಿ ಆಗಿತ್ತ, ನ್ಯಾಚುರಲ್ ನೈಟ್ರೋಜನ್ ಜಾಸ್ತಿ ಸಿಗೈತೆ ಸಾರಿ. ಹಿಂಗಾಗಿ ನೈಟ್ರೋಜನ್ ಸ್ವಲ್ಪ ಕಮ್ಮಿ ಮಾಡ್ಯಾವ. ಮುಂದಿನ ವರ್ಷ ವಾತಾವರಣ ಸ್ವಲ್ಪ ಅಂದ್ರೆ ಮಳೆ ಕಮ್ಮಿ ಐತಂದ್ರೆ ನೀವು ನೈಟ್ರೋಜನ್ ವಾಡಸ್ಕೋಬೋದು. ಅಲ್ಲಿ ನಾವು 10 kg ಅಷ್ಟೇ ಹಾಕಿವ್ರಿ ನೈಟ್ರೋಜನ್. ಮತ್ತು ಇರ್ದಾಗ ಪೊಟ್ಯಾಶ್ ಹಾಕೊಂಡೆವು 30 kg. ಹಾಂ, ಒಟ್ಟು 3.5 ಎಕರೆಗೆ 30 kg ಪೊಟ್ಯಾಶ್ ಹಾಕೊಂಡೇವ್ರಿ. ಇರ್ದಾಗ ಮತ್ತೆ ರಿಟರ್ನ್ ಪಂಚಮ್ ಡ್ರಿಪ್ 4 ಲೀಟ್ರ್ ಹೋಗಿದೇವ್ರಿ. ಹೆಂಡಿ 100 kg. ಹಾಂ, 50 kg ಬ್ಯಾಗ್. ಇವು ಏನದ ಎಲ್ಲ 50 kg ಹೇಳತ್ತೀನಿ ರೀ. 25 kg ಯಾವ ಬರಲ್ಲ. 20, 15 kg ಅಂದ್ರೆ 10 kg 20 kg ಅಂದ್ರೆ ಜಿಂಕ್ ಸಲ್ಫೇಟ್, ಪೆರೋಸಲ್ಫೇಟ್ ಇವು ಬರ್ತಾವ್ರಿ. ಇವು 50 ಪೊಟ್ಯಾಶ್, DAP ಅವು ಎಲ್ಲ 50 kg ಬ್ಯಾಗ್. ಹಾಂ, ಪಂಚಮ್ ಡ್ರಿಪ್ 4 ಲೀಟ್ರ್. ಹೆಂಡಿ ಇರ್ದಾಗ 100 kg ರೀ. ಗೋಮೂತ್ರ ಒಂದು 20 ಲೀಟ್ರ್ ಹಾಕೊಂಡೈತ್ರಿ. ಇರ್ದಾಗ ಯೂರಿಯಾ ನೀವು ಸ್ವಲ್ಪ ವಾಡಸ್ಕೋಬೋದ. ವಾತಾವರಣ ಇದೇ ಈ ವರ್ಷದಂಗಿತ್ತಂದ್ರೆ ಸೇಮ್ ಹಾಕ್ರಿ. ಇಲ್ಲ ಮಳೆಗಾಲ ಕಮ್ಮಿ ಇತ್ತಂದ್ರೆ ನೀವು ನೈಟ್ರೋಜನ್ 25 kg ತನಕ ವಾಡಸ್ಕೋಬೋದು ನೀವು. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ನೈಟ್ರೋಜನ್ ಪುಷ್ ಕೊಟ್ರಿ ಅಂತ ತಿಳ್ಕೊರಿ, ಕಾಳು ಭಾಳ ಜಲ್ದಿ ಇದು ಅಂದ್ರೆ ಸೈಜಿಂಗ್ ಭಾಳ ಆತೈತ್ರಿ ಅಲ್ಲಿ. ಅದಕ್ಕೆ ಇದು ಆಗನ್ರಿ. ಇದು 44ನೇ 37 ನೆನ ಇಟ್ಟು 44ನೇ ದಿನಕ್ಕೆ ಹಾಕೊಂಡೇವ. ಮತ್ತು ಇದು ನೆನಪಿಟ್ಕೋರಿ, ನಿಮ್ದು ಒಳಗೆ ಒಬ್ಬರೊಬ್ಬರ ಫ್ಲವರಿಂಗ್ ಭಾಳ ಹಿಂದೆ ಮುಂದೆ ಆಗ್ತಾವ. ನೆನಪಿಟ್ಕೋರಿ, ಅಂದ್ರೆ 7 ದಿನ ಅಡ್ವಾನ್ಸ್ ನೆನ ಇಡೋದು. ಅಂದ್ರೆ ನಿಮ್ದು ಫ್ಲವರಿಂಗ್ ಅಂದ್ರೆ ಜೋಳದ ಕಾಳಿಂದ ಸ್ಟೇಜ್ ಯಾವಾಗ ಬರ್ತೈತೆ ಮೊದಲು ನಿಮ್ಮ ತಲೆಯಾಗಿರಲಿ. ಜೋಳದ ಕಾಳಿನ ಸ್ಟೇಜ್ ಬಂದಾನ ಇದು ಸ್ಲರಿ ಹಾಕೋದೈತಿ. ನೀವು ಎಲ್ಲರೂ ಮೊದಲೇ ನೆನಾಕಿ ಮೊದಲು ಹಾಕೊಳಕ್ಕೆ ಹೋಗ್ಬೇಡ್ರಿ. ಜೋಳದ ಕಾಳಿನ ಹಂತಕ್ಕೆ ಬರ್ಬೇಕು, ಅವಾಗ ನೀವು ಜೇ ಹೊಡಿತಿರ್ತೀರಿ. ಇದು ಸ್ಲರಿ ಕೊಟ್ಟು ಜೇ ಹೊಡ್ರಿ, ನಿಮಗೆ 12 ಎಕ್ಸೆಟ್ ಬಾಂಚುತ್ತಿದ್ದು ಏನೂ ಕೊಡ್ದತ್ತಲ್ಲ, ಕಾಳು ಭಾಳ ಸ್ಪೀಡ್ ಹೋಗ್ತಾವೆ ಇಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಏನು ನೋಡ್ರಿ, ಇರ್ದಾಗ 60ನೇ ದಿನದ ಒಂದು ಮಿಸ್ ಆಗೈತಿ. 60ನೇ ದಿನಕ್ಕೆ ರೀ 10, 26, 26 ಒಂದು 1.5 ಬ್ಯಾಗ್. 10, 26, 26 1.5 ಬ್ಯಾಗ್. ಪೊಟ್ಯಾಶ್ ರಿಟರ್ನ್ 30 kg. ಶೆಟ್ರೈಟ್ ಒಂದು 75 kg. ಹೆಂಡಿ ಉಚ್ಚಿ ಹೆಂಡಿ ಒಂದು 100 kg ಹಾಕೋರಿ. ಗೋಮೂತ್ರ ಒಂದು 20 ಲೀಟ್ರ್ ಹಾಕೋರಿ. ಹಾಂ, ಇದು 60ಕ್ಕೆ ರೀ. ಹಾಂ, ಶೆಟ್ರೈಟ್ 75 kg ರೀ. 30. ಆಮೇಲೆ ಹೆಂಡಿ ಗೋಮೂತ್ರ ರೀ. ಓಕೆ, ಲಾಸ್ಟ್ನೇ ಸ್ಲರಿ ರೀ ಕೆಮಿಕಲ್. ಈಗ ನೀರು ತುಂಬ ಕೊಟ್ಟಿದೆ. ಇದು ನೀರು ತುಂಬ ಒಂದು 50% ಆಗನ ಕೊಟ್ಟೇವೆ. ಇದು ಇದ್ರಾಗ SOP 75 kg ಕೊಟ್ಟೆವು. ಟೆಟ್ರೈಟ್ 75 kg ಕೊಟ್ಟೆವು. ಸಿಂಗಲ್ ಸೂಪರ್ ಫಾಸ್ಫೇಟ್ 100 kg ಕೊಟ್ಟೆವು. ಹೆಂಡಿ ಗೋಮೂತ್ರ ಸೇಮ್ ಅಂದ್ರೆ 100 kg ಗೋಮೂತ್ರ ಒಂದು 25 ರೀ, 30 ಲೀಟ್ರ್. SOP 75 ರೀ. ಸೆಟ್ರೈಟ್ 75 ರೀ. SSP 100 kg ರೀ. ಹೆಂಡಿ 20 kg ರೀ. ಗೋಮೂತ್ರ 30 ಲೀಟರ್ ರೀ. ಹೆಂಡಿ 100 kg ನಡಿತೈತ್ರಿ. ಇಲ್ಲ ಇರ್ದಾಗ ನಾವು ಹಾಕಿದ್ದು 20. ಇವನ್ ಕಡೆ ದನಗಳು ಇಲ್ರಿ, ನಮ್ಮ ತೋಟದಾಗ ಹೊಡ್ಕೊಂಡ್ಬರ್ತಾನೆ ಇವ. 2 ಸಿಕ್ಕಿ ಅವ್ರ ತಂದು ಹಾಕಿ. ಹಾಂ, ನೀರು ತುಂಬಾಕ್ರಿ ಇದು. ಹಾಂ, ಗೋಮೂತ್ರ 30 ಲೀಟರ್ ಅಟ್ಟು ಕೊಡ್ರಿ ನೀರು ತುಂಬಾಕ. ಅಂದ್ರೆ ಕಾಳು ಚಲೋ ಹೋಗ್ತೈತೆ ಅಲ್ಲಿ. ಇದು ಲಾಸ್ಟಿಗೆ ಅಂದ್ರೆ ನಿಮ್ದು ಪಲ್ಪ ಶುಗರ್ ಸೈನಿಂಗ್ ಬರ್ಲಾಕ ಇದು ಭಾಳ ಹೆಲ್ಪ್ ಮಾಡ್ತೈತಿ. ಲಾಸ್ಟ್ ಈಗ ಏನೈತಲ್ಲ, ಇನ್ನು ಒಂದು ಇದು ಜೀವಾಣು ಸ್ಲರಿ KMB ನಮ್ಮ ಲಿಸ್ಟ್ನಾಗಂತೂ ಐತೆ. ಅದು KMB, PSB, ಬೆಲ್ಲ ಇವು 3 ಹಾಕಿ ಇನ್ನೊಂದು ಲಾಸ್ಟ್ ಕೈ ಕೊಡ್ತು ನೋಡ್ರಿ. KMB 2 ಲೀಟ್ರ್, PSB 1 ಲೀಟ್ರ್, ಬೆಲ್ಲ ಎಕರೆಗೆ ಒಂದು 10 kg ಕೊಡ್ರಿ. ಇದು 3 ಎಕರೆ, ಸಾರಿ ಇದು ನಾ ಎಕರೆ ಹೇಳ್ತೀನಿ.
ಎಕರೆದು ಇದು ಈಗೇನು ಹೇಳ್ದಲ್ಲ ಇದು ಎಕರೆದ್ರಿ ಇದು KMB PSB ಬೆಲ್ಲ ಮುಗೀತ್ರಿ. ಇದ್ರ ಮ್ಯಾಗ ಫೈನಲ್ ಇದಕ್ಕೆ ಏನು ಕೊಡಲ್ಲ ಇನ್ನು. ಬೆಲ್ಲ ಒಂದು 10 kg ಕೊಡ್ರಿ. KMB ಒಂದು 2 ಲೀಟ್ರ್ ಎಕರೆಕ, PSB 1 ಲೀಟರ್, ಬೆಲ್ಲ 10 kg. ಹೆಂಗ್ರಿ ಜೀವಾಣು ಸ್ಲರಿ ಅಂದ್ರೆ ಜೀವಾಣು ಸ್ಲರಿ ಅಂದ್ರೆ ಹೆಂಡಿ ಗೋಮೂತ್ರ ಹಾಕಿದ್ರೆ ಅದ ಸ್ಲರಿ. ನೀವು ಹೆಂಡಿ ಗೋಮೂತ್ರ ಮಿಕ್ಸ್ ಮಾಡಿದ್ರೆ ಸ್ಲರಿ ರೆಡಿ ಆಗ್ತೈತ್ರಿ, ಇಲ್ಲಿಗೆ ರೆಡಿ ಆಗಲ್ಲ. ಇಲ್ಲ ಸರ್, ಅಂದ್ರೆ ಇದ್ರಿ KMB PSB ಬೆಲ್ಲ ತೇಕರ್ ಅಂತ ಹೇಳಿದ್ರು ಸರ್. ಹೆಂಗ್ರಿ KMB PSB ಬೆಲ್ಲ ಅಂದ್ರಲ್ಲ ಹಾ ಸರ್, ಹಾ ಇವು ಮೂರದ್ರಾಗೂ ಹೆಂಡಿ ಗೋಮೂತ್ರ ಸೇರ್ಸಬೇಕು. ನೀವು ಹಾಕಿದ್ರೆ ನಡಿತೈತಿ ಬಿಟ್ರೆ ನಡಿತೈತೆ ಏನಪ್ಪ ಅಂತಾರಲ್ಲ. ಬಟ್ ಇಲ್ಲಿ ಇದು ಗೋಮೂತ್ರ ಬ್ಯಾಡ್ರಿ. ಈಗ ಮತ್ ನೈಟ್ರೋಜನ್ ಹೊರಸ್ತೈತಿ, ಕಾಳು ಮತ್ ಹುಬ್ಳಾಕ್ ನೋಡ್ತಾವ. ಇಲ್ಲಿ ಇದು ಬಿಟ್ಬಿಡ್ರಿ, ಇದು ಹೆಂಡಿ ಲಾಸ್ಟಿಗೆ ಅವಾಯ್ಡ್ ಮಾಡ್ಬಿಡ್ರಿ. ಬರೀ ಹೆಂಡಿ ಅಷ್ಟ ಏನು ಬೇಡ ರೀ, ಸುಮ್ ಸಾಕು ಬೆಲ್ಲ ಹಾಕಿ ಬಿಟ್ಬಿಡ್ರಿ. ಅವೇನ ರೆಡಿನೇ ಇರ್ತಾವ. ಹಾ ಇದು ಎಂಡ್ ಲಾಸ್ಟ್ ಡೋಸ್ ನೋಡ್ರಿ, ಅದ್ರ ಮ್ಯಾಗ ಮುಗಿಸ್ಬಿಟ್ಟೇವ ನಾವು. ಇದು ಜೀವಾಣುಗಳು ಸ್ಲರಿದ ಐತ್ರಿ. ಈಗ ಇಲ್ಲಿ ಪ್ಲಾಟ್ನಾಗ ಈಗ 2 ಪ್ಲಾಟ್ ಆಗ ನಿಮಗೆ ಎಲ್ಲ ರೌಂಡ್ ಹೊಡೆದು ಬಂದೀನಿ. ಈಗ ಸ್ಲರಿದ ಒಂದು ಸ್ವಲ್ಪ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲ ರೌಂಡ್ ಹೊಡೆದು ಬಂದೀನಿ. 2 ಪ್ಲಾಟ್ ರೌಂಡ್ ಹೊಡೆದು ಬಂದಿರಿ. ವ್ಯತ್ಯಾಸ ಹೇಳ್ರಿ ನೋಡೋಣ. ವ್ಯತ್ಯಾಸ ಹೇಳ್ರಿ ಪಟ್ನೆ ಡಿಪ್ 2 ಪ್ಲಾಟ್ನಾಗ ಏನು ಫರಕ್ ಅದಾವ್ರಿ? ಇದು ಸಣ್ಣದಮ್ಮ ಐತಿ, ಒಂದ್ ಲೆವೆಲ್ ಮಾತ್ರ ಕಡ್ಡಿ. ಇದು ಮೆಚುರಿಟಿ ಆಗಿಲ್ಲ, ಇದು ಚಲೋ ಆಗೈತಿ. ಗುಡ್. ಹಾ ರೀ, ಒಂದೊಂದು ಕ್ವಶನ್ಗೆ ಒಂದೊಂದೇ ಮುಗಿಸೋತ್ ಹೋಗ್ತೀನಿ. ಅಂದ್ರೆ ಒಂದೇದ ಕಾಳ ಸಣ್ಣದಮ್ಮ ಅಂದ್ರಲ್ಲ ಯಾರ ಈ ಪ್ಲಾಟ್ ಬರೋಬ್ಬರಿ ಹಿಡ್ದಾಗ ಕಾಳ ಸ್ವಲ್ಪ ಸಣ್ಣದಮ್ಮ ಅನ್ನೋದಾವ, ಮತ್ತೆ ಇನ್ನೂ ಒಂದು ಸಣ್ಣದಮ್ಮಕ್ಕಿಂತ ಕಾಳು ಸ್ವಲ್ಪ ಸಣ್ಣ ಅದಾವ. ಆ ಪ್ಲಾಟಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಸಣ್ಣ ಅದಾವ. ಇದು ನಿಮ್ಗೆ ಇಲ್ಲೇ ರೈತ ಇಲ್ಲೇ ಅದಾನ, ಇವನೇ ಹೇಳ್ತಾನೆ ಯಾಕೆ ಸಣ್ಣದಮ್ಮ ಆಗೈತೆ ಅನ್ನೋದು ಇವ್ರ ಮುಖಾಂತರ ಹೇಳಿಸ್ತೀನಿ. ಅಂದ್ರೆ ನೀನೇ ಹೇಳಿದ್ರು ಆ ಪ್ಲಾಟ್, ಈ ಹಿಂದಿನ ಪ್ಲಾಟ್ ಇವ್ರದೈತ್ರಿ, ಇವ್ರ ಅಣ್ಣಾರ್ದು ಇದು ಮುಂದಿನ ಪ್ಲಾಟ್ ಇದೆ. ಸರ್ ಯಾವ ಡೇಟಿಗೆ ನಮ್ಗೆ ಏನು ಸ್ಲರಿ ನೆನೆ ಹೇಳಿದ್ರಲ್ರಿ, ನಾ ಅದೇ ದಿನ ನೆನೆ ಇಟ್ಟು 7 ದಿನ ಇದು ಆದ್ಮೇಲೆ 8ನೇ ದಿನ 9 ದಿನಕ್ಕೆ ನಾ ಕರೆಕ್ಟ್ ಟೈಮಿಗೆ ಹಾಕಿದೆ ರೀ. ನಮ್ಮ ಅಣ್ಣಾರ್ದು ಒಂದು 2-4 ದಿನ ಸ್ವಲ್ಪ ಲೇಟ್ ಆಯ್ತು ಅವ್ರ ಸಮಸ್ಯೆಯಿಂದ. ಅವರಿಗೆ ಒಂದು ಹಾಕೋದು ಒಂದು ಸಮಸ್ಯೆ ಐತ್ರಿ. ನಾನು ಟ್ರ್ಯಾಕ್ಟರ್ಲೆ ಟೇಲರ್ ಹಾಕೊಂಡು ಅವತ್ತು ಹೇಳಿ ಡೇಟ್ 10ನೇ ದಿನಕ್ಕೆ ಹಾಕಬೇಕಂದ್ರೆ ಅವತ್ತೇ ನಾನು ಲೇಬರ್ ತಂದು ಅದು ಅಕ್ಯುರೇಟಾಗಿ ಅವತ್ತೇ ಹಾಕಿದೆ. ನಾ ಅವ್ರದ್ದು ಅಣ್ಣವ್ರದ್ದು ಗಾಡಿ ಒಳಗೆ ಹೋಗಲ್ರಿ. ಅವ್ರದ್ದು ಮತ್ತು ಒತ್ತು ಗಾಡಿ ಇರ್ತಲ್ರಿ, ಒತ್ತು ಗಾಡಿಯಾಗ ಅದು ಇಟ್ಕೊಂಡು ಹಾಕ್ಲಿಕ್ಕೆ ಒಂದು 2 ದಿನ ಲೇಟ್ ಆಯ್ತು ಅಷ್ಟೇ. ಅದರಿಂದ ಅಷ್ಟು ಡಿಫ್ರೆನ್ಸ್ ಅನ್ಸಿದ್ದು ನಮ್ಗೆ. ಇದು 2 ದಿನ ಅದಲ್ಲ, ಇದು ಮಿನಿಮಮ್ ಒಂದು 6 ದಿನ ಲೇಟ್ ಮಾಡ್ಯಾರ. ಯಾಕಂದ್ರೆ ನಾವು ದಿನ ಎಲ್ಲಿ ಆಯ್ತಿದೆ ಇಲ್ಲಿ. ಇದು ESS ಒಂದೇದ, ಇದಕ್ಕೆ ESS ಮಷಿನ್ ಸ್ಪ್ರೇ ತೊಗೊಂಡಿದೈತಿ. ESS ಮಷಿನ್ ಸ್ಪ್ರೇ ಹೊಡೆದು ಮರ್ದಿನಾನೇ ಇವ ಸ್ಲರಿ ಹಾಕೊಂಡ್ಬಿಟ್ಟ. ಅಂದ್ರೆ ಇವಂದು ರೆಡಿ ಐತೆ. ನಾ ಹೇಳಿದ ಡೇಟಿಗೆ ಇವ ಯಾವ್ದು ತಪ್ಪಲ್ರಿ, ಏನು ಟೈಮಿಗೆ ಹೇಳ್ತೀನಿ ಅದೇ ಮಾಡ್ಕೊತಾನ. ಇವ ಪಟ್ನೆ ಹಾಕೊಂಡ್ಬಿಟ್ಟ ಇದು ಸ್ಲರಿ. ಇವ್ರ ಸ್ಲರಿ ಇವ ಹಾಕೋ ಸ್ಟೇಜ್ನಾಗ ಅದೇ ಅಂದ್ರೆ ಇಟ್ಟಿದ್ರು. ಅಂದ್ರೆ ಈ ಕೈಲಿ ಏನಾನ ಲೇಬರ್ ಪಾಟ್ನೆ ಸಿಗಲ್ಲ, ಮತ್ತು ಮಾಡೋದು ಲೇಟ್ ಮಾಡಿದ್ರು. ಇವ ಹಾಕಿದ್ದಾಗ ಕಾಳು ಭಾಳ ಅದೇ ಇವ್ರು ಹಾಕಿ 2 ದಿನಕ್ಕೆ ಬಂದಿದೆ ಅಣ್ಣ ಇಲ್ಲಿ ತೋಟಕ್ಕೆ. ಅದು ಕಾಳು ಭಾಳ ಹುಬ್ಲಾಗ್ತಿತ್ತು, ಇದು ಇನ್ನೂ ಹುಬ್ಬಿದ್ದಿಲ್ಲ. ಅಂದ್ರೆ ಸ್ಲರಿದ ರಿಸಲ್ಟ್ ಅಂದ್ರೆ ನಿಮ್ಗೆ ಇಲ್ಲೇ ಡಿಫ್ರೆನ್ಸ್. ಅದು ಎಷ್ಟು ಅಂದ್ರೆ ಇಮಿಡಿಯೇಟ್ಲಿ ಕೊಟ್ಟಿದ್ದು ಎಷ್ಟು ರಿಸಲ್ಟ್ ಸಿಕ್ಕೈತಿ ಅಂದ್ರೆ ಜಿಯ ಹೊಡ್ಯಾನ. ಅದೇ ಇದು ಸ್ವಲ್ಪ ಲೇಟ್ ಮಾಡಿ ಕೊಟ್ಟೆವು. ಮತ್ತು ಈ ಪ್ಲಾಟ್ ಬಿಟ್ಟರೆ ಲೋಡ್ ಐತಿ ಅಂತೇವೆ. ಇದೇ ಪ್ಲಾಟ್ ನೋಡ್ರಿ, ಈ ಪ್ಲಾಟ್ನಾಗೆ ಹುಬ್ಬಿಲ್ಲ ಅದರಟ್ಟ. ಏನು ಹುಬ್ಬೈತ್ರಿ ಇದು? ಇದು ಆದ್ರೆ ಇದ್ರಟ್ಟು ಹುಬ್ಬಿಲ್ಲ ಇದು. ಯಾಕಂದ್ರೆ ಸ್ಲರಿದು ಭಾಳ ಮಹತ್ವದಿದೆ. ಯಾಕೆ ಸ್ಲರಿ ರಿಸಲ್ಟ್ ಅದ ನಿಮ್ಗೆ ಏನಾರ ಡೌಟ್ ಇದ್ರೆ ಇಲ್ಲೇ ನೀವು ನೋಡ್ಕೋಬೋದು. ಸ್ಲರಿ ಲೇಟ್ ಮಾಡಿಕೊಟ್ಟಿದ್ದಕ್ಕೆ ಇಟ್ಟು ರಿಸಲ್ಟ್ ಸಿಕ್ಕಿಲ್ಲ, ಬಟ್ ಅಲ್ಲಿ ಸಿಕ್ತು ನಮಗೆ. ಅಂದ್ರೆ ಜೇ ಹೊಡ್ಯಾನ. ನೀವು ನೆನಪಿಟ್ಕೋರಿ, ಜೇ ಹೊಡ್ಯಾಗ ನಿಮ್ದು ಅದು ಸ್ಲರಿ ಕುಂದಿರ್ಬೇಕು. ನೀವು ಅಂದ್ರೆ ಜೋಳದ ಕಾಳು ಅದ್ರಕ್ಕಿಂತ ಸ್ವಲ್ಪ ದಮಾಲಾಗ ಜೇ ಹೊಡಿತೀರಿ. ನೀವು ನೆನಪಿಟ್ಕೋರಿ, ಆ ಸ್ಟೇಜ್ 2 ದಿನಕ್ಕೆ ಬರ್ತೈತೆ ಅನ್ನೋದು ತಲೆಯಾಗ ಇಟ್ಕೊಂಡೇ ಇದು ಸ್ಲರಿ ನೆನ ಇಡ್ರಿ. ಅಂದ್ರೆ ಆ ಜೇ ಹೊಡ್ಲಾಕ ಇದು ಸ್ಲರಿ ಕೊಟ್ರಿ ಅಂತ ತಿಳ್ಕೊರಿ. ಕಾಳು ಮಾತ್ರ ಭಾಳ ಚಲೋ ಹೋಗ್ತಾವೆ. ಜೇರ್ ಕರ್ತು ಲೇಟ್ ಮಾಡಿದ್ರೆ ಅಂದ್ರೆ ಅಷ್ಟು ಇಫೆಕ್ಟಿವ್ ರಿಸಲ್ಟ್ ಸಿಗಲ್ಲ ನಿಮಗೆ. ನೀವು ಕೊಡ್ತೀರಿ ಬಟ್ ಅಷ್ಟು ಇಫೆಕ್ಟಿವ್ ಸಿಗಲ್ಲ. ಯಾಕಂದ್ರೆ ಎಕ್ಸಾಂಪಲ್ ಇಲ್ಲೇ ಐತಿ, ಅದಕ್ಕೆ ಹೇಳಾಕತ್ತೇನೆ. 1 2ನೇದು ಕಡ್ಡಿ ಮ್ಯಾಚುರಿಟಿ. ಕಡ್ಡಿ ಮ್ಯಾಚುರಿಟಿ ಯಾಕಾಗಿಲ್ಲ ಅನ್ನೋದು ಇಲ್ಲೇ ಕಣ್ಮುಂದೆ ಕಾಣ್ತಾವೆ. ಇದು ಗಾಳಿ ಬೆಳಕು ತಿಂತೈತಿ. ಇದು ಪ್ಲಾಟ್ ಡಿಸ್ಟೆನ್ಸ್ ಜಾಸ್ತಿ ಐತಿ. ಹೆಂಗೆಲ್ಲ ಸ್ವಲ್ಪ ಗೋಟ್ ಅದಾವ, ಇದು ಚಾಲ್ ಅದಾವ. ಇದು ಗಾಳಿ ಬಿಸಿಲು ತಿನ್ನೋದಕ್ಕೆ ಕಡ್ಡಿ ಮ್ಯಾಚುರಿಟಿ ಆಗೈತಿ. ಇದು ಗಾಳಿ ಆಡ್ಲಾರ್ದಕ್ಕೆ ಕಡ್ಡಿ ಮ್ಯಾಚುರಿಟಿ ಆಗಿಲ್ಲ. ಫರಕ್ ಅಷ್ಟೇ ಐತಿ. ಅದಕ್ಕೆ ಸ್ವಲ್ಪ ಇಂಥ ಪ್ಲಾಟ್ನಾಗ ಇನ್ನೂ ಸ್ವಲ್ಪ ಕಡ್ಡಿ ಕಮ್ಮಿ ಆದ್ರದ್ದು ಆಗ್ತೈತಿ. ಇನ್ನೊಂದು ಕಡ್ಡಿ ತಕ್ಕಂಗೆ ಸ್ವಲ್ಪ ಹೂ ಕಮ್ಮಿ ಅದಾವೆ. ಹಿಂಗಾಗಿ ಕಡ್ಡಿ ಜಾಸ್ತಿ ಅದಾವೆ. ಎಲೆ ಸಂಖ್ಯೆ ನೋಡ್ರಿ ನೀವು ಜಾಸ್ತಿ ಅದಾವೆ. ಅಂದ್ರೆ ಸ್ವಲ್ಪ ಕಡ್ಡಿ ಸಂಖ್ಯೆ ಕಮ್ಮಿ ಆಗಬೇಕಾಗಿತ್ತು ಅಂತ ತೋಟಕ್ಕೆ. ಇವ್ರು ತೋಟದಾಗ ಸ್ವಲ್ಪ ನೆಳ ಅಂದ್ರೆ ಈ ವರ್ಷ ಮಳಿನೂ ಭಾಳ ಆಗೈತಿ. ತಂಪಿದ್ದವ್ರಿ,
ಪ್ಲಾಟ್ ನೋಡ್ರಿ ನೀವು ಈಗೀಗ ಆರ್ಕೆ ಬಂದವಂತ ಈಗ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಾಗಿರ್ಬೋದು ನೆಲ ಆರ್ಕೆ ಬಂದು ಹಿಡ್ಕೊಂಡ್ರೆ ಕಂಟಿನ್ಯೂ ನೆಲಗಳು ಹಸಿ ಇದ್ದು ಇದು ಸರಿ ತಂಪು ಭಾಳ ಹಿಡಿದು ಸ್ವಲ್ಪ ಕಡ್ಡಿ ಮೆಚುರಿಟಿ ಸಮಸ್ಯೆ ಮಾಡ್ತಾ ಸೇಮ್ ಶೆಡ್ಯೂಲ್ ಅಂದ್ರೆ ಇದು ಕಡ್ಡಿ ಮೆಚುರಿಟಿ ಅಲ್ಲ ಇದಕ್ಕೇನು ಸಪ್ರೇಟ್ ಕೊಟ್ಟಿಲ್ಲ ಸ್ಲರಿ ಏನು ಇಬ್ರು ಸೇಮ್ ಅದಾರ ಬಟ್ ಡಿಸ್ಟೆನ್ಸ್ ಅಂದ್ರೆ ಗಾಳಿ ಬಿಸಿಲು ತಿನ್ನೋದು ಭಾಳ ಮಹತ್ವದ ಐತಿ ಇದು ಸರಿಯಾಗಿ ಗಾಳಿ ಬಿಸಿಲು ತಿಂದಿದ್ದಕ್ಕೆ ಕಡ್ಡಿ ಮೆಚುರಿಟಿ ಆಗೈತಿ ಅದು ಅಂದ್ರೆ ಬಿಸಿಲು ತಿನ್ಲಾರ್ದಕ್ಕೆ ಕಡ್ಡಿ ಮೆಚುರಿಟಿ ಆಗಿಲ್ಲ. ಮತ್ತು ಇನ್ನು ಏನರ ಡೌಟ್ ಇದ್ರೆ ಕೇಳ್ಬೋದ್ರಿ. ಎರಡು ಎಸ್ ಟೋಟಲ್ ಎಲ್ಲ ಸೇಮ್ ಏನೇನು ಬಿಡಿಸಿಲ್ಲ ಬರೀ ಒಂದು ಸ್ಲರಿ ತಪ್ಪ್ಯಾರ ಇವ್ರು ಅಟ್ಟೆ ಅದಕ್ಕೆ ಜಲ್ದಿ ಹಾಕೊಂಡು ಇದು ಲೇಟ್ ಮಾಡಿದ್ರು ಅದು ಒಂದು ಡಿಫ್ರೆನ್ಸ್ ಆಗೈತಿ ಇಲ್ಲಿ. ಎರಡು ರೀ ಸೆಟ್ಟಿಂಗ್ಸ್ 45 ಸೆಟ್ಟಿಂಗ್ಸ್ ಬಿಡ್ತೀವಿ ಅದು ESS ಕೊಟ್ಬಿಡ್ತೀವಿ. ಈ 2 ವರ್ಷ ಎರಡನೇದ್ರಿ ಒಂದು ESS ಕೊಡ್ತೇವೆ ಫಸ್ಟ್ ನಮ್ಗೆ ಕಾಲು ನೋಡ್ತೇವೆ ಭಾಳ ಫಿಟ್ ಅನಿಸ್ತದೆ ಅಂದ್ರೆ ತಿನ್ನಿಂಗ್ ಮಾಡ್ಕೋತೀವಿ. ಇಲ್ಲ ನಮ್ಗೆ ಅಷ್ಟೇ ಸಾಕು ಕಾಲು ಭಾಳ ಉಪ್ಸೋದು ಆಡಿದ್ರೆ ಅದು ಬಿಡ್ಬೋದು. ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ಕಾಲು ಉಪ್ಸೋದು ನಮ್ಗೆ ಇದು ಇತ್ತಂದ್ರೆ ತಿನ್ನಿಂಗ್ ಮಾಡ್ಕೊಂಡು ಇನ್ನೊಂದು ನೆಕ್ಸ್ಟ್ ESS ಕೊಡ್ತೀವಿ. ಇದಕ್ಕೆ ತಿನ್ನಿಂಗ್ ಮಾಡೈತ್ರಿ ತಿನ್ನಿಂಗ್ ಮಾಡಿ ESS ಹಾಕಿದೈತಿ ಇದಕ್ಕೆ ಅಂದ್ರೆ ತಿನ್ನಿಂಗ್ದು ಮಹತ್ವ ಹೇಳ್ತೀನಿ ಕೇಳ್ರಿ. ಕೊನೆಗೆ ಕಾಳಿನ ಸಂಖ್ಯೆ ಎಷ್ಟು ಕಮ್ಮಿ ಇರ್ತಾವ ಪಲ್ಪ ಶುಗರ್ ಚಲೋ ಬರ್ತೈತಿ ಸೈಜಿಂಗ್ ಚಲೋ ಆತೈತಿ ಬಟ್ ಅತಿ ಇದ್ರಿಗಿಂತಾನು ಕಮ್ಮಿ ಆಗ್ಬಾರ್ದ್ರೆ ಮತ್ತೆ ಭಾಳ ಗೋಟೆ ದಮ್ ಗೋಟೆ ಗತ್ಲೆ ಒಬ್ಸೋದಾಗಿತ್ತೆ ಒಂದು ಲೆಕ್ಕಕ್ಕೆ ಬೇಕಂದ್ರೆ ಮಿನಿಮಮ್ ಒಂದು 80-100 ಕಾಡ್ರಿಗೆ ಗೊನೆ ಬೇಕೇ ರೀ. ಅಂದ್ರೆ ಈ ಹೊರಗೆ ಆದಂಗೆ ಒಳಗೆ ಆಗಿಲ್ರಿ ಹೊರಗೆ ಭಾಳ ಆಗೈತಿ ಅದು ಮತ್ತೆ ಇದು ಎರಡೂ ನಡಿತೈತ್ರಿ. ನೀವು ಮನಕ್ ಮಾಡ್ರಿ ಮಾರ್ಕೆಟ್ ಮಾಡ್ರಿ. ಹೋದ ಸರಿ ಸೇಮ್ ಮಾಡಿದ್ದೇವ 3.5 ಕಿಲೋಗೆ 1 ಕಿಲೋ ಮನಕ್ ಆಗೈತಿ ತೊಡ್ಟ ಹೋದ ಸರಿ ಮನಕ್ ರೀ ಆತೈತ್ರಿ ಸರ್ ಯಾಕೆ ಮಾಡಿದ್ದೆ ಹೋದ ಸರಿ ಮಾಡ್ಯಾವ ಇದೇ ಸೇಮ್ ಅಂದ್ರೆ ಲೋಡ್ ಇಲ್ಲ ಲೋಡ್ ಇಟ್ಕೊಂಡು ಮಾಡಿದ್ರೆ ಅಂದ್ರೆ ಮಾತ್ರ 100% ಚಪಟ ಆತೈತಿ. ಈಗ ಆಗಲ್ಲ ಸಾಧ್ಯನೇ ಇಲ್ಲ ಲೋಡೇ ಇಲ್ಲಲ್ರಿ ಲೋಡ್ ಎಲ್ಲೈತಿ ಆದ್ರೆ ಸೈನಿಂಗ್ ಹೇಳ್ತೈತಿ ಅದು ಮಾಲ್ ಕ್ವಾಲಿಟಿ ಹಂಗೈತೆ ಅನ್ನೋದ್ರಿ. ಈಗ ನೀವು ಅದೇ ಈ ಲೋಡಿಗೆ ಹಂಗೆ ಒಬ್ಬಸ್ಲಾಕ್ ಹೋದ್ರೆ ಆ ಕ್ವಾಲಿಟಿ ಸಿಗಲ್ಲ ಆ ಕ್ವಾಲಿಟಿ ಈ ಪ್ಲಾಟಿಗೆ ಸಿಗಲ್ಲ ಅದ್ರ ಒಬ್ಬಸ್ಲಾಕ್ ಹೋದ್ರೆ ಕಡ್ಡಿ ಒಟ್ಟ ಏನು ಸೈಜ್ ಐತೆ ಅದು 10-4-40 ಕಡ್ಡಿ ಐತಿ ನೋಡ್ರಿ ಅದು. ಇವೆಲ್ಲ ಹತ್ತರದವ್ರು ಮಾಡ್ತಾರಲ್ಲ ಅವ್ರೇನು ಎನ್ಸಿ ಇಡ್ತಾರ ಅವ್ರು 40 ಕಡ್ಡಿ ಅದಾವ ನೀವು ಎನಿಸ್ಬೋದು ಕಡ್ಡಿನೂ ಎನಿಸ್ರಿ ಏನೋ ಕಮ್ಮಿನೇ ಇಡ್ತಾರ ಕರೆ ಹೆಚ್ಚಿಗೆ ಇಡಲ್ಲ 40 ಕಡ್ಡಿ ಎವರೇಜಿನಾಗ ಅದಾವ್ರಿ ಅವು. ಈಗ ಬರೋಬ್ಬರ ಐತ್ರಿ ಅದಕ್ಕೆ ಹೇಳತ್ತೀನಿ ಅದು ಅಂದ್ರೆ 3.5 ಕಿಲೋಕ್ಕೆ 1 ಕಿಲೋ ಮನಕ್ ಕುಂದ್ರಲಾಕ ಅದು ಬರೋಬ್ಬರ ಐತಿ. ನೀವು ಅದಕ್ಕಿಂತ ಒಂದು 10 ಕೊನೆ ಇಡ್ರಿ ಅದು 4-4.5 ಕಿಲೋಗೆ ಬರ್ತೈತಿ ಮತ್ತೆ ಇನ್ನೂ 10 ಇಡ್ರಿ ಅದು 5 ಕಿಲೋಗೆ ಹೋಗ್ತೈತಿ. ಅಂದ್ರೆ ಪರ್ಫೆಕ್ಟ್ ಕಡ್ಡಿಗೆ 1-2 ಗೊನಿ ಯಾರು ಇರ್ತೀರಿ ಅವ್ರಿಗೆ ಕ್ವಾಲಿಟಿ ಭಾಳ ಚಲೋ ಆತೈತಿ. ಈಗ ನಮ್ಮ ಶೆಡ್ಯೂಲಲ್ಲಿ ಭಾಳಷ್ಟು ರೈತರು ಯೂಸ್ ಮಾಡ್ತಾರೆ ಬಟ್ ಗೊನಿ ಸಂಖ್ಯೆ ಒಳಕ್ಕೆ 1ರಿಂದ 6 ತನಕ ಇರ್ತಾವಿಲ್ರಿ ಏನಾದ್ರು ನಾವು ದಿನ ಅದೇ ಮಾಡ್ಲತ್ರು ನಮಗಂತೂ ಇದು ನಮ್ಮ ವಾಟ್ಸಪ್ ಗ್ರೂಪ್ ಓಪನ್ ಮಾಡೋಣ ಅದು ಮೊದಲು ನೋಡೋಣ ಸಿಟ್ಟು ಬರ್ತೈತೆ ನಮಗೆ. ಯಾಕಂದ್ರೆ ನಾವು ಮೊದಲೇ ಕಂಟಿನ್ಯೂ ಹೇಳ್ಕೊತ ಬಂದೀನಿ ಲೈವ್ ಯಾರ್ಯಾರು ಕೇಳಿರು ಗೊತ್ತಿಲ್ಲ ಹೇಳ್ತೀನಲ್ರಿ ದಿನ ಲೈವ್ನಾಗ ಸಜ್ಜನ್ ಸರ್ ಬನ್ನಿ ಕಮ್ಮಿ ಇಡ್ರಿ ಲಾಸ್ಟಿಗೆ ಬಂದು ನೀವು ಒದ್ದಾಡ್ತೀರಿ ನನಗೂ ಒದ್ದಾಡಿಸ್ತೀರಿ ಕಡೆಗೆ ಬಂದು ಒದ್ದಾಡ್ಸ್ಕೋತೆ ಗೊತ್ತಾರ ಮತ್ತೆ ಇಲ್ಲಿ ಮಂದಿ ಮೇನ್ ಗೊನಿ ಸಂಖ್ಯೆ ಕಡ್ಡಿಗೆ 1-2 ಇಡ್ರಿ ಸುಳಲ್ಲ. ಇದು ಹೋದ ಸರ್ ಪ್ರಾಕ್ಟಿಕಲ್ 3.5 ಕಿಲೋಗೆ 1 ಕಿಲೋ ಮನಕ್ ಆಗೈತೆ ಅಂದ್ರೆ ಒಂದೊಂದು ಗಿಡಕ್ಕೆ ಇದೇ ಪ್ರಕಾರ ಲೋಡ್ ಇದ್ರು ಭೀ ಅದು ಮಾಲ್ ಮನಕ್ ಚಲೋ ಆಗೈತಿ. ನಾವು ಹೋಗಿ ವರ್ಷ ಪ್ರಾಕ್ಟಿಕಲ್ ಅನುಭವ ತೊಗೊಂಡು ಮಾಡ್ಯಾವ್ರಿ ಇದಕ್ಕೆ ನಾವು ಅಂದಾಜು ಮ್ಯಾಕೆ ಮಾಡಿಲ್ಲ. ಹೋದ ಸಾರಿ ಸೇಮ್ ಹಿಂಗೆ ಮಾಡಿದ್ದೆ ಪದ್ಧತಿ ಬಟ್ ಗೊನಿ ಕಮ್ಮಿ ಇದ್ದು ಬಿಡ್ರಿ ಬಟ್ ಒಳಗೆ ಒಂದೊಂದು ಗಿಡ ಇದ್ದಲ್ಲ ಅವಾದ್ರೂ ಹಿಂಗೆ ಶುಗರ್ ಪಲ್ಪ್ ಏನು ಕಮ್ಮಿ ಇದ್ದಿದ್ದಿಲ್ಲ ಇದೇ ಪದ್ಧತಿ ಆಗಿತ್ತು. ಇದು ಆದ್ರೂ 100% ಕ್ವಾಲಿಟಿ ಚಲೋ ಆಗೇ ಆಗ್ತೈತ್ರಿ. ಮೇನ್ ಈ ವರ್ಷ ಅದೊಂದು ಪ್ರಾಬ್ಲಮ್ ಆಗೈತ್ರಿ ವಾತಾವರಣ ಖರಾಬ್ ಆಗಿ ಗೊನಿ ನಾಲ್ಕು ಹೋದ್ರೆ 4 ಉಳಿಲಿ ಇದೊಂದು ಕಾರಣದಿಂದ ಗೊನಿ ಭಾಳ ಇಟ್ಟಿರಿ ಈ ವರ್ಷ. ಬಟ್ ಇರಲಿ ನಿಮಗೆ ಇದೇ ಕ್ವಾಲಿಟಿ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಇನ್ನಾದ್ರೂ ಹೇಳ್ತೀನಿ ಪ್ಲಾಟ್ನಾಗ ಪ್ರತಿಯೊಂದು ಅಭ್ಯಾಸ ಮಾಡ್ರಿ. 10-4 ಐತಿ ಇದು 11-5 ಐತಿ. ಗೊನಿ ಸಂಖ್ಯೆ ಏನಸ್ರಿ ಕಡ್ಡಿ ಸಂಖ್ಯೆ ಏನಸ್ರಿ ಗೊನಿ ಮುಂದೆ ಮೇನ್ ಕೆನೋಪಿ ಶೇಂಡ ಅಂದ್ರೆ ಗೊನಿ ಮುಂದೆ ಎಲಿ ಎಷ್ಟು ಅದಾವ ಅದನ್ನೂ ಭಾಳ ಮಹತ್ವ ಪಡ್ತೈತಿ. ಗೊನಿ ಮುಂದೆ ಕಡ್ಡಿ ಎಷ್ಟು ಹಣ್ಣಾಗೈತಿ ಅದನ್ನೂ ಭಾಳ ಮಹತ್ವ ಪಡ್ತೈತಿ. ನೀವು ಬರೀ ಸ್ಲರಿ ಹಾಕೋದ್ರಿಂದ ಕ್ವಾಲಿಟಿ ಬರ್ತೈತಿ ಅನ್ನೋದು ತಲೆ ಅಂತ ತೆಗೀರಿ. ಕ್ವಾಲಿಟಿ ಆಗೈತಿ ಯಾಕೆ ಆಗೈತಿ ಅಂದ್ರೆ ಪರ್ಫೆಕ್ಟ್ ಐತಿ ಪ್ಲಾಟ್. ಅದ್ರಕ್ಕಿಂತ ಇನ್ನೊಂದು 15-20 ಗೊನಿ ಜಾಸ್ತಿ ಇಟ್ಟೇವೆ ಅಂದ್ರೆ ನಾವು ಈ ಪ್ಲಾಟ್ ಆದ್ರೆ ಅದೇ ಲೆಕ್ಕಕ್ಕೆ ಬರ್ತೈತಿ ಎಲ್ಲರಂಗೆ. ಬಟ್ ಸ್ವಲ್ಪ ನೀವು ಕ್ವಾಲಿಟಿ ಆಗ್ಬೇಕಂದ್ರೆ ಮೇನ್ ಕೆನೋಪಿ ಮ್ಯಾನೇಜ್ಮೆಂಟ್ ಅಂತೇವಲ್ಲ 10-4 ಪ್ಲಾಟಿಗೆ 40 ಕಡ್ಡಿ 60 ಗೊನಿ 5-11 ಇತ್ತಂದ್ರೆ 55 ಕಡ್ಡಿ 70 ಗೊನಿ. ಈ ಪದ್ಧತಿಯಾಗಿ ಯಾರು ಇಡ್ತೀರಿ ಅವ್ರ ಪ್ಲಾಟ್ನಾಗ 100% ಮಮ್ಮಿಫಿಕೇಶನ್ ಪ್ರಾದುರ್ಭಾವನೂ ಬರಲ್ಲ ಕ್ವಾಲಿಟಿ 1 ನಂಬರ್ ಆಗ್ತೈತಿ. ಎರಡನೇದು ಸ್ವಲ್ಪ ನ್ಯಾಚುರಲ್ ತಿನ್ನಿಂಗ್ ನ್ಯಾಚುರಲ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಆಲಿಕ್ಕಂದ್ರೆ ಕತ್ರಿ ತಿನ್ನಿಂಗ್ ಹೌದಿಲ್ಲ ನಂಗೆ ಆಡಿಸ್ರಿ ಇರ್ಲಿಕ್ಕಂದ್ರೆ ಕೈ ತಿನ್ನಿಂಗಿಂತ ಕತ್ರಿ ತಿನ್ನಿಂಗೆ ಚಲೋ. ಬಟ್ ಗೊನಿ ಭಾಳ ಉದ್ದ ಇಡ್ಲಾಕ್ ಹೋಗ್ಬೇಡ್ರಿ. ಗೊನಿ ಎಷ್ಟು ಉದ್ದ ಅಷ್ಟು ಮಮ್ಮಿಫಿಕೇಶನ್ ಜಾಸ್ತಿ ಆಗ್ತೈತಿ. ಲೋಡ್ ಕಮ್ಮಿ ಇತ್ತಂದ್ರೆ ಉದ್ದಿದ್ರದ್ದು ಆಗ್ತೈತಿ. ಬಟ್ ಲೋಡ್ ಇದ್ದಾನು ಉದ್ದಿತ್ತು ಅಂತ ತಿಳ್ಕೊರಿ 100% ಅಲ್ಲಿ 4 ಬಟ್ 5 ಬಟ್ ಮಮ್ಮಿಫಿಕೇಶನ್ ಆಗೋದೆ. ಅಲ್ಲಿ ನಾವು ಏನೇ ಹೊಡೆದ್ರು
ಮಮ್ಮಿಫಿಕೇಶನ್ ಕಂಟ್ರೋಲ್ ಆಗಲ್ಲ, ಅದ್ರ ಕಡೆನೂ ಒಂದು ಲಕ್ಷ ಇರಲಿ. ಇದು ಭಾಳ ಮಹತ್ವ ಪಡ್ತೈತಿ ನಿಮಗೆ. ಮತ್ತು ಏನರ ಡೌಟ್ ಇದ್ರೆ ಕೇಳ್ಬೋದ್ರಿ. ಈಗ ಪ್ಲಾಟ್ನಾಗಿಂದ ಮಾಹಿತಿ ತಗೊಂಡೇ ಕೇಳ್ರಿ. ಹಲೋ, ಎಲ್ಲರಿಗೆ ಅದೇ ಜಾಸ್ತಿ ಅಲ್ಲ ಅದೇದ್ರಿ, ಅದು ಲಾಸ್ಟಿಗೆ ಹೇಳೋಣ್ರಿ. ಮತ್ತೆ ಇದು ಕಾನ್ಸಂಟ್ರೇಟ್ ಹೋದೈತಿ. ಈ ಪ್ಲಾಟ್ ಏನು ಅಡ್ಡಾಡ್ ನೋಡಿ ಬಂದಿರಲ್ಲ ಅಂದ್ರೆ ಈಗ ನೀವೇ ಅಂದ್ರೆ ನಮ್ದು ಮುಂದಿನ ವರ್ಷ ಇದೇ ಥರ ಆಗ್ಬೇಕ್ರಿ ಸರ್, ಏನು ಮಾಡ್ಬೇಕಂತ ಕೇಳ್ಬೋದು. ಅಥವಾ ನಾವು ಹಿಂಗೆ ಮಾಡಿದ್ರು ಆಗಿಲ್ಲ ಅನ್ನೋರು ಏನ್ರಿ ಡೌಟ್ ಇದ್ರು ಕೇಳ್ಬೋದು. ಇಲ್ಲ, ಸ್ಪ್ರೇ ಶೆಡ್ಯೂಲ್ ಐತ್ರಿ, ಏನೇನೋ ಎಕ್ಸ್ಟ್ರಾ ಇಲ್ಲ. ಏಪ್ರಿಲ್ ಚಟ್ನಿದ ನಾವು ಸ್ಲರಿ ಮಾಡಿಲ್ಲ, ಬಟ್ ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ. ಅದು ಅರ್ಧಾಗ ಏನಿಲ್ಲ, ಯಾವ ಟೈಮಿಗೆ ನೋಡ್ರಿ NPK ಯಾವ ಟೈಮಿಗೆ ಕೊಡ್ಬೇಕು ಆ ಟೈಮಿಗೆ ನೀವು 50 kg ಬ್ಯಾಗ್ ನೀವು ಸ್ಟಡಿ ಮಾಡಿ ಕೊಡ್ಬೋದು, ಏನು ಅಭ್ಯಂತರ ಇಲ್ರಿ. ನಾ ಕೊಡ್ತೀನಿ ಹೇಳ್ರಿ 50 kg. ನನ್ನ ಕಡೆ ಶೆಡ್ಯೂಲ್ ಇಲ್ಲ, ಬಟ್ ನಾ ರೆಡಿ ಮಾಡಿ ಕೊಡ್ತೀನಿ ನಿಮಗೆ. ಹಾಂ ಇಲ್ಲ, ನಮ್ಮ ಗ್ರೂಪ್ನಾಗ ಭಾಳ ಮಂದಿ ಮಾಡ್ಯಾರ ಈ ವರ್ಷ ನಮ್ಮ ಗ್ರೂಪ್ನಾಗ. ಹಾಂ ಇಲ್ಲ ಮಾಡ್ಲಿಕ್ಕೆ ಅಂದ್ರೆ ನಡೀತೈತ್ರಿ, ಏನು ಅಭ್ಯಂತರ ಇಲ್ಲ. ಯಾಕೆ ಮಾಡ್ಯಾವ ಅಂದ್ರೆ ಯೂನಿಫಾರ್ಮ್ ಸೈಜ್ ಅಂತಂದ್ರೆ ಮಾರ್ಕೆಟ್ನಾಗ 10-15 ರೂಪಾಯಿ ಜಾಸ್ತಿ ಮಾಡ್ತೈತಿ. ಇದು ಒಂದು ಉದ್ದೇಶದಿಂದ ACS ಹೊಡ್ತೇವೆ, ಮತ್ತೇನಿಲ್ರಿ. ಸೈಜು ಆತೈತ್ರಿ. ಮತ್ತು ಸೈಜಿಂಗ್ ಅಂದ್ರೆ ಕಾಳು ವೇರಿಯೇಷನ್ ಭಾಳ ಕಾಣಲ್ಲ. ನೀವು ನಾರ್ಮಲ್ ಬುಲ್ಲಿಯವರಲ್ಲಿ ಹೊಡ್ರಿ, ಎಟ್ಟೆ ಹೊಡೀರಿ, ಅದು ತೋರ್ಸೋದೇ ಅದು ಸಣ್ಣ ದಮ. ಹಿಂಗಾಗಿ ಏನಾಗ್ತಾವ ರೇಟ್ನಾಗ ಸಿಗಲ್ಲ. ಏನೋ ಪ್ರಾಕ್ಟಿಕಲಿ ಇದಕ್ಕೆ ಸ್ಕ್ವೇರ್ ಫೀಟಿಗೆ 1 ರಗಡೆ ಐತ್ರಿ ನಮಗೆ. ಬೇದಾನ ಪ್ಲಾಟ್ ನೀವು ಮಾರ್ಕೆಟಿಂಗ್ ಹೋದ್ರೆ 1.5 ಸ್ಕ್ವೇರ್ ಫೀಟಿಗೆ 1 ಹೋತೈತ್ರಿ. ಬಟ್ ನಾವು ಎಕ್ಸ್ಪೋರ್ಟ್ ಮಾಡಲ್ಲ, ನಮಗೆ 1 ರಗಡೆ ಐತ್ರಿ. 1 ರಗಡೆ ಐತ್ರಿ. ನೀವು ಅದ್ರಗಿಂತ ಜಾಸ್ತಿ ಇಟ್ರಿ ಅಂದ್ರೆ ಬಂಚಸ್ ಕಟ್ಟಿಗೆ 1 ಇಟ್ರಿ, 1-2 ಇಡಲ್ಲಿ ಕಟ್ಟಿಗೆ 1 ಹಿಂಗ್ರೆ ಚೇಂಜಸ್. ಬಟ್ ಗರ್ದೆ ವಾಡಾಸ್ತ ಅಂತ ತಿಳ್ಕೊರಿ, ಡಿಸೀಸ್ ಭಾಳ ಕಾಡ್ತಾವ. 30ಗಿಂತ ಕಮ್ಮಿ ಇಡತ್ರ ಕಡ್ಡಿ ಎಲಿ ಜಾಸ್ತಿ ಓಡಿಸ್ಬೇಕಾತೈತಿ ನಿಮ್ಮ ಮುಂದೆ. ಅದಕ್ಕೆ ಹಿರೇಕಂದ್ರ ಬ್ಯಾಂಡ್ ಹೊಡಿತೈತ್ರಿ ಗಿಡ, ಹಿಂಗ ಒಂಥರ ಅಂದ್ರೆ ಶಾಖನ ಕುಂದಿರ್ತೈತಿ. ಅಂದ್ರ ಎಷ್ಟು ಎಲಿ ಇರ್ತಾವ ಅಟ್ ಆಹಾರ ಸಿಗ್ತಾ ಇರ್ತೈತಿ ಗಿಡಕ್ಕೆ. ಎಷ್ಟು ಎಲಿ ಕಮ್ಮಿ ಆಗ್ತಾವ ಅಟ್ ಸ್ಟ್ರೆಸ್ನಾಗ ಹೋಗ್ತೈತಿ. ನಡೀತೈತಲ್ರಿ, ಸೀದಾ 9-6 ಎಲಿಗೆ ಹೊಡೆದ 15 ಎಲಿಗೆ ಬೆಳೆ ಹೊಡಿಬೋದು ನೀವು. ಹಂಗ್ ಮಾಡ್ರಿ ಹಂಗ್ ನಡಿತೈತಿ. ಅರೆ ಆ ಪದ್ಧತಿ ಮಾಡಿದ್ರೆ ನಡಿತೈತ್ರಿ. ಅಂದ್ರೆ 6-15 ಹೊಡೆದ್ರು ಒಟ್ಟು ಎಲಿ ಬೇಕ್ರಿ, ಎಲಿ ಕಮ್ಮಿ ಆಗ್ಬಾರ್ದು ನೋಡಿ. ನೀವು ಎಲ್ರಿ 5-4-3 5-4-3 ಹೊಡೆದ್ರಿ ಅಂದ್ರೆ ನಿಮ್ಮ ಕೊಡ್ಡಾನೆ ಬಾದ ಹೋಗ್ಬಿಡ್ತಾವ. ಅದ್ರ ಸ್ಟೋರೇಜ್ ಭಾಳ ಕಮ್ಮಿ ಆಗ್ತೈತ್ರಿ ಗಿಡದಾಗ. ಅದಕ್ರಿ ಟಿಪ್ಪಿಂಗ್ ಬೇದಾನ ಅದಾವ್ರಿಗೆ ಅವಶ್ಯಕತೆನೇ ಇಲ್ರಿ. ಮಾಡಿದ್ರೆ ಅಂದ್ರೆ ಲಾಸ್ಟಿಗೆ ಹೋಗಿ ಕುಸ್ತಿ ಹಿಡಿದ್ ನೋಡ್ರಿ ಶೆಟ್ನ್ಯಾಗ ಎಟ್ಟು ದಪ್ಪ ಆಗ್ಬಿಡ್ತಾವ. ಭಾಳ ಹೈರಾಣ ಐತ್ರಿ, ಬೇಡ. ಒಟ್ಟ ಯಾರು ಮಾಡ್ರಿ ಕಟ್ಟಿಗೆ ಗಿಡಕ್ಕೊಂದು 15 ಗೊನೆ ಅದ 20 ಗೊನೆ ಅದ ಅಂದ್ರೆ ಮಾಡ್ರಿ ಕಣ್ಮಚ್ಚಿ. ಕರೆ ನೀವು ಜಾಸ್ತಿ ಅದ್ರ ಒಟ್ಟ ಮಾಡ್ಲಾಕ್ ಹೋಗ್ಬೇಡ್ರಿ. ಭಾಳ ಹೈರಾಣ ಐತ್ರಿ ಅದು ಲಾಸ್ಟಿಗೆ ಜಾಡ್ಸೋದು. ಇನ್ನ ASS ಹೊಡ್ರಿ, ಅದು ಭಾಳ ಪರ್ವಡ್ಸ್ತೈತಿ. ಡಿಪ್ಪಿಂಗ್ ರಿಸಲ್ಟ್ ASS ಸಿಗ್ತೈತಿ ನಿಮಗೆ. ಬರೀ ಡಿಪ್ ನಾವು ಮಾಡ್ಸೇವ್ ಇಲ್ಲ ಅನ್ನಂಗಿಲ್ಲ. ಯಾರು ಗೊನಿ ಕಮ್ಮಿ ಅದಾವಲ್ಲ 15-20 ಅದಾವಲ್ಲ ಅಂಥವ್ರಿಗೆ ನಾವು ಮಾಡ್ಸೇವ್. ಬಟ್ ಲಾಸ್ಟಿಗೆ ಜಾಡ್ಸಾಗ ಭಾಳ ಕಾಡ್ತೈತ್ರಿ ಅದು. ಖರೆ ಡಿಪ್ ಮಾಡಿದ ಮಾಲ್ ಎಷ್ಟು ಆಗೋದಿರ್ಲಿ ಮಮ್ಮಿಫಿಕೇಶನ್ ಆಗಲ್ಲ. ಯಾಕಾಗಲ್ಲ ಹೇಳ್ರಿ? ಡೇಟ್ನಾಗ ದಮ್ ಆತವ್ರಿ. ಡೇಟ್ನಾಗ ದಮ್ ಆತೈತಿ. ಅರ್ಧ ಸ್ಟೋರೇಜ್ ಭಾಳ ಸಿಗ್ತೈತ್ರಿ ಅದಕ್ಕೆ ಡೇಟ್ನಾಗ ದಮ್ಮಾಗಿ. ಭಾರಿ ನೀವು ಬೇಕಾದಂಟು ದಮ್ ಗೊನಿ ಇರ್ಲಿ, ಡಿಪ್ ಮಾಡಿದ್ರೆ ನೀರ್ಗಳಾಗಲ್ಲ ಭಾಳ. ಇದು ಬೆನಿಫಿಟ್ ಐತ್ರಿ ನಮಗೆ ಡಿಪ್ ಮಾಡಿದ್ದು. ಸರ್ ನಾವೇ ನಮ್ಮ ತೋಟಕ್ಕೆ ಡಿಪ್ ಮಾಡಿದ್ದೇವೆ, ಅದ್ರ ಕ್ವಾಲಿಟಿನೇ ಬೇರೆ ಐತೆ. ಈ ವರ್ಷ ASS ಹೊಡೆದ್ರೆ ಆ ಕ್ವಾಲಿಟಿ ಸಿಕ್ಕಿಲ್ಲ ನಮಗೆ. ಬಟ್ ಡಿಪ್ ಮಾಡಿದ್ದು ಭಾರಿ. ಮಾರ್ಕೆಟಿಂಗ್ ಪ್ಲಾಟಿಗೆ 1 ನಂಬರ್. ಬೇದಾನ ಪ್ಲಾಟಿಗೆ ಮನಗ್ ಜಾಡ್ದ ಭಾಳ ಹೈರಾಣ ಮಾಡ್ತೈತ್ರಿ. ನೀವು ಏನು ಡೋಜ್ ಕಮ್ಮಿ ಆಗಿದ್ರೆ ಜೇ ಹಾಕಾರಲ್ಲ, ಪಾನಿ ಕಮ್ಮಿ ಮಾಡ್ಬೋದ್ರಿ. ಜೇಕೆ 1.5 ದೀಪ ಬಿಡ್ತಾವ್ರಿ. ಓಕೆ, ಮತ್ತೆ ಯಾರಿಗಾದ್ರೂ ಏನ್ರ ಡೌಟ್ ಇದ್ರೆ ಕೇಳ್ರಿ. ವ್ಯರ್ಥ ಹೋಗ್ಬಾರ್ದ್ರಿ. ಮುಂದಿನ ವರ್ಷ ಚಾಲೆಂಜ್ ತೊಗೊಂಡ್ ಮಾಡಂಗೆ ತಲೆಗೆ ಹಾಕೊಂಡವ್ರಿ ಹೋಗಾಗ. ಸುಮ್ ಬಂದ್ರಿ ಕೂತ್ರಿ ಕೇಳಿದ್ರಿ ಹೋದ್ರಿ. ಮತ್ತೆ ಸರ್ ನಂದು ಮತ್ತೆ ಮಮ್ಮಿ ಆಲತ್ರಿ ಡೌನಿಗೆ ಕಾಡ್ಲಾಕತ್ರಿ ಮತ್ತೆ ಚಾಲು ಆತಾವ. ಸ್ವಲ್ಪ ಕ್ವಾಲಿಟಿ ಕಡೆ ಫೋಕಸ್ ಮಾಡಂಗೆ ಏನ್ರ ಡೌಟ್ ಇದ್ರು ಕೇಳ್ರಿ. ಓಕೆ, ಯಾರಿಗೂ ಡೌಟ್ ಇಲ್ಲ ಅನ್ಕೋತೀನಿ. ಮುಗಿಸ್ಲಾರಿ ಇಲ್ಲಿ. ಇವ್ರು 2 ವರ್ಷ ಐತಿ ಇವ್ರು ಹಾಕಿಲ್ರಿ. ಆರ್ಥಿಕ ಪರಿಸ್ಥಿತಿ ಸರಿ ಇರ್ಲಾರಕ್ ಹಾಕಿಲ್ಲ. ಇದ್ದಿದ್ದು ಹೇಳ್ತೇನೆ ರೀ. ಆದ್ರೆ ಈ ಕ್ವಾಲಿಟಿ ಐತಿ. ಮತ್ತೆ ನೆಲದ ತಾಕೋತ್ ಐತ್ರಿ. ಒಂದೊಂದು ಅದ್ರ ಬೇಕು ಹೋಗ್ತಾವ. ಮತ್ತೆ ಆ ಪ್ಲಾಟ್ ಹೋದ್ಸರಿ ಲೋಡ್ ಕಮ್ಮಿ, ಈ ಪ್ಲಾಟ್ ಒಂದ್ ಸ್ವಲ್ಪ ಹೌದಿಲ್ಲ ಅನ್ನೋ ಕಮ್ಮಿ. ಇವ್ರಂತೂ ಎಂದೂ ಕಮ್ಮಿ ಇಲ್ಲ.
ಒಳಗೊಮ್ಮೆ 14,100 ಬಡ್ಡಿಗೆ 14,100 ಟನ್ ತೆಗ್ದಾರ. ಅದು 14,400 ಟನ್ ಮನಕ್ ತೆಗ್ದಾರೆ ಇದಕ್ಕೆ ಒಂದು ವರ್ಷ 2 ವರ್ಷದಿಂದ 10 kg ಮನಕೆ ತೆಗಿತಾರೆ ಇದಕ್ಕೆ. ಬ್ಯಾಡ ಕರೆ ಮಮ್ಮಿ ಆಗಿಲ್ಲ, ಬಟ್ ಮಾಲ್ ಸ್ವಲ್ಪ ನಮ್ಮ ನೆಲ ಚಲೋ. ಈ ನೆಲ ಈ ಮ್ಯಾಕಿನ ನೆಲದಕ್ಕಿಂತ ಇದು ಚಲೋ ಐತ್ರಿ. ಅದು ನಮ್ಗೆ ಕಾಡಿಸ್ತೈತ್ರಿ, ಇದು ಒಟ್ಟೆ ಕಾಡ್ಸಲ್ಲ. ಅರೆ ತೆಗ್ದಾರೆ ಆ ಗಿಡಕ್ಕೆ 10 ಕಿಲೋ ಮನಕ್ ತೆಗ್ದಾರ. ಬಿಟ್ರ ಪದ್ಧತಿ ಬಿಡಿಸಿನಿ, ಗಿಡಕ್ಕೆ ಪೆಟ್ಟು ಬೀಳಾತ. ಕೊಡ್ಡ ಒಳಗೆ ಪೆಟ್ಟು ಬಿದ್ದ ನೋಡ್ಬೋದು ನೀವು, ಕೊಡ್ಡ ಪೆಟ್ಟು ಬಿದ್ದ. ಅದಕ್ಕೆ ಆ ಪದ್ಧತಿ ಒಟ್ಟ ಬಿಡಿಸಿನಿ. ಈಗ ಏನದ ಇದೇ ಪದ್ಧತಿಯಾಗಿ ಹೊಂಟೇವ್ರಿ. ಮತ್ತೆ 2 ವರ್ಷ ಐತಿ. ಸ್ವಲ್ಪ ಏನೇ ಡೌಟ್ ಇದ್ರು ಕೇಳ್ಬೋದ್ರಿ. ಗಿಡಕ್ಕೆ ಒಂದ್ ಗಿಡಕ್ಕೆ 10 ಕಿಲೋ 1450 ಗಿಡ ಅದ. 14,000 ಟನ್ ಒಣಗ್ ತೆಗದಾರ. ಇದು ಎಟ್ಲಿ 2-3 ವರ್ಷ ಐತೆ ತೆಗೆದು 3 ವರ್ಷ ಐತೆ ಅಂತ ನೋಡ್ರಿ. ಇದು ಎಟ್ರಿ 2.5-3 ಎಕರೆ 2.5-3 2.5 ಎಕರೆ ಇಡ್ರಿ. 2.5 ಹೆಚ್ಚು ಗೊತ್ತೈತ್ರಿ ಸರ್. 5 ಅಲ್ಲ 6 ಮ್ಯಾಗ 6 ಗೊತ್ತೈತ್ ನೋಡ್ರಿ. 5.5-6 ಗೊತ್ತಂಗ್ ನೋಡ್ರಿ. ಸಾಹೇಬ್ರ ಎಕರೆಗೆ 20 ಟನ್ ಕೊಂಡಿರ್ತಾರೆ. ಅದೇ 5.5 ಕಿಲೋಕ್ಕೆ 1 ಕಿಲೋ ಮನಕ್ ಇಡ್ರಿ. ಇದು ಲೆಕ್ಕ ತೆಗೀರಿ. ಈಗ 10 ಟನ್ನಿಗೆ 55 ಟನ್. ಈ ಕಡೆ ಒಂದು 70 ಟನ್ ತೆಗದಾರ ನೋಡ್ರಿ. 70-75 ಭಾಳ ಐದು. ಹತ್ತಿ ಲೋಡ್ ಐತ್ರಿ ಇದು. ಲೋಡ್ ಅನ್ನಕೇನ ಕರೆ ಇಲ್ಲ ಅಚ್ಚಿಸ ಆದ್ರೂ ಮಾಡ್ದೇನ ತೆಗ್ದಾರ. ಹೋಗಿ ವರ್ಷ ಪೆಟ್ಟು ಬಿದ್ದೈತಿ. ಹೋಗಿ ವರ್ಷ ಅಂದ್ರೆ 9 ಟನ್ ತೆಗದಾರ. ಹೋಸರ್ 9 ಆಗಿತ್ಲ. ಹೋಸರಿ 9 ಟನ್ ತೆಗದಾರ. ಇಲ್ಲಿಗಂದ್ರೆ 11, 12 ಎವರೇಜ್ ಐತ್ರಿ ಇದು. ಈ ಸಾರಿನೂ 12 ಟನ್ನಿಂದ ಎವರೇಜ್ ಹಿಡ್ದಾರ ಇದಕ್ಕೆ. ಅಷ್ಟೇ. ಇದು ಹಿಡಿದ್ರಿ ಯಾಕೆಂದು ಹಿಡ್ದ. ಇದು ಯಾಡ್ ಮಾಡ್ಕೊಂಡೇವಲ್ರಿ. ಮತ್ತೆ ಆಗ ಈ ವರ್ಷ ಬೀಳ್ತೈತಲ್ರಿ ಆರಾಮ್ ಬೆಳತೈತ್ರಿ. ನೀವು ನೋಡ್ರಲ್ಲ ಗೊನಿ ಸಂಖ್ಯೆ ಏನನ್ಸತ್ತೆ ಅಲ್ಲಿ. ಇದು 4 ಕಿಲೋ ಮೇಕಂತೂ ಹೋಗಲ್ಲ. ಇದು 4 ಕಿಲೋ ಅಥವಾ 4.5 ಒಳಕೆ ಬರ್ಬೇಕು 1 ಕಿಲೋ ಮೊಣಕಾಲಕ್ಕ. ಸ್ವಲ್ಪ ಶುಗರ್ ನೋಡ್ರಿ. ಅಟ್ ಲೋಡ್ ಇದ್ರು ನೀರ್ಗಳಿಲ್ಲ ಸ್ವಲ್ಪ. ಹೌದಿಲ್ಲ, ನಂಗೆ ನೀರು ಕಮ್ಮಿ ಬಿದ್ದೈತಿ. ಇವತ್ತು ನಿನ್ನೆ ಇದ್ದಿದ್ದ ತೇಜಿ ಇಲ್ಲ ಅಂದ್ರೆ ಸ್ವಲ್ಪ ನೀರು ಕಮ್ಮಿ ಬಿದ್ದೈತಿ. ಬಟ್ ಸ್ವಲ್ಪ ಶುಗರ್ ಪಲ್ಪ ಮತ್ತೆ ಗಟ್ಟಿ ಐತಿ ಅಂದ್ರೆ ಶುಗರ್ ಬಂದೇ ಬರ್ತೈತ್ರಿ ಅದಕ್ಕೆ. ಏನ್ ಡಿಲೇ ಆಗಲ್ರಿ. ಈಗ ಭಾಳ ಆತೈತಲ್ರಿ ಕಲರ್ ಸ್ಪೀಡ್. ಇದು ರೀ ಏನ್ 113 ದಿನ ಅಲ್ರಿ. 125 ದಿನ ತೆಗ್ಯಾರ. ಮಾತ್ರ ಏನ್ ಕನ್ವರ್ಟ್ ಹಾಕೋತ 117-18ನೇ ದಿನಕ್ಕೆ ಒಂದ್ ಸ್ವಲ್ಪ ಬಾಯಾಗ ಹಾಕೊಳಕ್ ಬರ್ತಾರ. ಒಳಗ್ ಬಿಸಿಲು ತಿನ್ನತ್ತದ ಒಂದೊಂದ್ ಕಾಳ ಬಾಯಾಗ ಹಾಕೊಳಕ್ಕೆ. ಕೆಳಗಿದ್ದು ಬರಲ್ಲ ಹುಳಿ ಅದಾವ್ರಿ. ಓಕೆ, ಈ ಮೀಟಿಂಗ್ ಇಲ್ಲೇ ಮುಗಿಸ್ತೇನ್ರಿ. ಬೇರೆ ಬೇರೆ ಊರದಿಂದ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ಪ್ರತಿಯೊಂದು ರೈತರಿಗೆ ಮತ್ತು ಪ್ರತಿಯೊಬ್ಬರಿಗೂ ನಮ್ಮ ಕೃಷಿ ಸಂಜೀವಿನಿ ಮುಖಾಂತರ ಧನ್ಯವಾದಗಳು. ಇಲ್ಲಿಯವರೆಗೆ ನಮಗೆ ಸಲಹೆಯ ಉಪಯೋಗ ಮತ್ತೆ ನೀರಿನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕೆಂದು ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ಕೃಷಿ ಸಂಜೀವಿನಿಯ ಸಂಚಾಲಕರಾಗಿರ್ತಕ್ಕಂಥ ಕೃಷ್ಣಾಜಿ ಕಾಣ್ಸರ್ ಸರಿಗೆ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ.